ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಗೆಲ್ರಿಗೂ ತಿಳಿದಿರುವಂತೆ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸರಣಿಗಳನ್ನು ನಾನು ಆರಂಭ ಮಾಡಿದ್ದು. ಆ ಒಂದು ಪ್ರಶ್ನೋತ್ತರಗಳ ಸರಣಿ ವಿಡಿಯೋಗಳು ಕಂಪ್ಲೀಟಾಗಿ ಪ್ಲೇಲಿಸ್ಟ್ನಲ್ಲಿ ಇದೆ. ಸುಮಾರು 11 ವಿಡಿಯೋಗಳು ಕಂಪ್ಲೀಟ್ ಆಗಿದೆ, 10 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ಇದು ವಿಡಿಯೋ 11ನೇ ವಿಡಿಯೋ ಆಗಿರುತ್ತೆ. ಹಾಗೆ ಸೆಕೆಂಡ್ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಒಂದು ಸರಣಿ ವಿಡಿಯೋಗಳು ಕೂಡ ಪ್ಲೇಲಿಸ್ಟ್ನಲ್ಲಿದೆ. ಅವುಗಳನ್ನೆಲ್ಲ ನೀಟಾಗಿ ಚೆಕ್ ಮಾಡಿ. ಹಾಗೆ ಒಂದ್ಸಲ 2 ಸಲ ನಿಮಗೆ ರಿವಿಷನ್ ಆದಂಗೆ ಆಗುತ್ತೆ ಓದಿರೋದು. ಸೊ ಹಾಗಾಗಿ ಅವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಇವುಗಳನ್ನು ಏನಕ್ಕೆ ವಾಚ್ ಮಾಡಬೇಕು, ಏನು ಯೂಸ್ ಇದೆ ಅಂತಂದರೆ, ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಈ ರೀತಿಯ ವಿಡಿಯೋ ಪ್ರಶ್ನೋತ್ತರ ಒಂದು ಚರ್ಚೆ ಏನಾಗಿದೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ GPSTR ಆಗಿರ್ಬೋದು, HSTR ಆಗಿರ್ಬೋದು, ಹಾಗೆ PU ಕಾಲೇಜ್ ಲೆಕ್ಚರರ್ ಆಗಿರ್ಬೋದು, ಮತ್ತು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಈ ರೀತಿ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ, ಅದೇ ರೀತಿಯಾಗಿ KTET ಅಥವಾ CTET ಅಥವಾ KSET, ನೆಟ್, ಈ ರೀತಿ ಬೇರೆ ಬೇರೆ PC, PSI ಪರೀಕ್ಷೆಗಳನ್ನು ನೀವು ಬರೀಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ರಿ. ಎಲ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಇದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಬೇಕಂತಂದರೆ ಪ್ಲೇಲಿಸ್ಟ್ನಲ್ಲಿ ಇರುತ್ತೆ ನಮ್ಮ ಚಾನಲ್ನಲ್ಲಿ. ಸೊ ಹಾಗಾಗಿ ಅವುಗಳನ್ನು ಒಂದೊಂದಾಗಿ ನೀಟಾಗಿ ಅಬ್ಸರ್ವ್ ಮಾಡಿ. ಅನಂತರದಲ್ಲಿ ಈ ಒಂದು ವಿಡಿಯೋ 11th ವಿಡಿಯೋ ಆಗಿರುತ್ತೆ, ಇವುಗಳನ್ನು ಕೂಡ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಾವೀಗಾಗಲೇ ಲಾಸ್ಟ್ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಪ್ರಥಮ PUC ಒಂದು ಇಲ್ಲಿ ಇರ್ತಕ್ಕಂಥ ಇತಿಹಾಸಕ್ಕೆ, ಪ್ರಪಂಚದ ಇತಿಹಾಸದ ಒಂದು ವಿಭಾಗದಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ಸ್ಥಿತಿಗತಿಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಹಾಗಾಗಿ ಈ ಒಂದು ಕ್ಲಾಸ್ನಲ್ಲಿ ಮುಖ್ಯವಾಗಿ ನಾವು ಅಧ್ಯಾಯ 7 ಆಧುನಿಕ ಭಾರತದ ಇತಿಹಾಸ, ಅಧ್ಯಾಯ 7 ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ಒಂದು ವಿಡಿಯೋ 11ನಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಆಧುನಿಕ ಯುಗದ ಆರಂಭ ಹೇಗಾಯಿತು ಅಲ್ವಾ, ಮಧ್ಯಯುಗದಿಂದ ಆಧುನಿಕ ಯುಗದತ್ತ ಯಾವ ರೀತಿ ಬದಲಾವಣೆಯನ್ನು ಇತಿಹಾಸ ಒಳಗೊಂಡಿದೆ, ಹಾಗೆ ಈ ಒಂದು ಆಧುನಿಕ ಯುಗದಲ್ಲಿ ಭೌಗೋಳಿಕ ಅನ್ವೇಷಣೆಗಳಾಗಿರ್ಬೋದು, ಪುನರುಜ್ಜೀವನ ಚಳುವಳಿ ಆಗಿರ್ಬೋದು, ಹಾಗೆ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಯಾವ ರೀತಿ ಸಂಚಲನವನ್ನು ಮೂಡಿಸಿವೆ, ಈ ಒಂದು ಯುಗದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಏನೇನಿದೆ ಅಂತೇಳಿ ನಾವು ಒಂದೊಂದಾಗಿ ಈ ಒಂದು ಅಧ್ಯಾಯ 7ರಲ್ಲಿ ಗಮನಿಸೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದೇ ರೀತಿ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಅನಂತರ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ರೆ, ನಿಮ್ಮ ಒಪಿನಿಯನನ್ನು ತಿಳಿಸ್ಬೇಕಂದ್ರೆ ಕಮೆಂಟ್ಸ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಜೊತೆ ಟಚಲ್ಲಿರಬೇಕಂದ್ರೆ ಇನ್ನಿತರ ಬೇರೆ ಬೇರೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಈ ರೀತಿ CET ಪ್ರಿಪ್ರೇಷನನ್ನು ಮಾಡ್ತಾ ಇರೋರಿಗೆ ಯೂಸ್ಫುಲ್ ಆಗಿರ್ತಕ್ಕಂಥ ವಿಚಾರಧಾರೆಗಳು ತಿಳ್ಕೊಬೇಕಂತಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ದಯವಿಟ್ಟು ಯಾವುದಾದ್ರೂ ಒಂದಕ್ಕೆ ಜಾಯಿನ್ ಆಗಿ, ಅದರಿಂದನೂ ಕೂಡ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಗೇನ್ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ ಬನ್ನಿ. ಹಾಗಾದರೆ ಅಧ್ಯಾಯ 7 ಆಧುನಿಕ ಯುಗದ ಆರಂಭ, ಈ ಒಂದು ವಿಚಾರದಲ್ಲಿ ಈ ಒಂದು ಲೆಸನಲ್ಲಿ ಮುಖ್ಯವಾಗಿ ಭೌಗೋಳಿಕ ಅನ್ವೇಷಣೆಗಳು, ಪುನರುಜ್ಜೀವನ ಚಳುವಳಿ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಕುರಿತಾಗಿ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕೂ ಬಿಫೋರು ನಾವು ಏನು ತಿಳ್ಕೊಳ್ಳೋಣ ಅಂದರೆ, ಈ ಒಂದು ಮಧ್ಯಯುಗದಿಂದ ಆಧುನಿಕ ಯುಗದತ್ತ ಬರುವಾಗ ಏನೆಲ್ಲ ಬದಲಾವಣೆಗಳಾಗಿ ಬಂದಿದೆ ಅಲ್ವಾ. ಮಧ್ಯಯುಗದಿಂದ ಆಧುನಿಕ ಯುಗದೆಡೆಗೆ ಸಾಗುವಂಥ ನಿಟ್ಟಿನಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆಗಳೇನು ಅಂತೇಳಿ ಒಂದಷ್ಟು ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ಬೋದು, ಸುಮಾರು 14ನೇ ಒಂದು ಶತಮಾನದಿಂದ ಅಲ್ವಾ, 14ನೇ ಶತಮಾನದಿಂದ 17ನೇ ಶತಮಾನದವರೆಗೆ, ಮುಖ್ಯವಾಗಿ ನಾವು ಎಷ್ಟರಿಂದ 14ರಿಂದ 17ನೇ ಶತಮಾನದವರೆಗೆ ಯುರೋಪ್ನಲ್ಲಿ ಯಾವುದೇ ರೀತಿ ಸ್ಪಷ್ಟವಾಗಿರ್ತಕ್ಕಂಥ ನಗರ ಸಂಸ್ಕೃತಿ ಇಲ್ಲಿ ಬೆಳವಣಿಗೆ ಆಗಿರೋದನ್ನು ಕಾಣ್ತೀವಿ. ಅಂದರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಚ್ಚುಕಟ್ಟಾಗಿರ್ತಕ್ಕಂಥ ನಗರ ಸಂಸ್ಕೃತಿ ಎಷ್ಟರಲ್ಲಿ ಬೆಳವಣಿಗೆ ಆಯಿತು ಯುರೋಪ್ನಲ್ಲಿ ಅಂದರೆ
14ರಿಂದ 17ನೇ ಶತಮಾನದ ಒಂದು ಮಧ್ಯಭಾಗದಲ್ಲಿ ಬೆಳವಣಿಗೆ ಆಯಿತು. ಹಾಗೆ ನಗರ ಪ್ರದೇಶದ ಜನರೆಲ್ಲ ಗ್ರಾಮೀಣ ಜನರಿಗಿಂತ ತಾವೇನು ಹೆಚ್ಚು ನಾಗರಿಕರಿಂದ ತಿಳ್ಕೊಳ್ಳೋದಕ್ಕೆ ಅವರಿಗೂ ಕೂಡ ಅರಿವು ಬಂತು. ಈ ರೀತಿ ಬೆಳೆದಂಥ ನಗರಗಳಲ್ಲಿ ಮುಖ್ಯವಾಗಿ ಯಾವ್ಯಾವ ನಗರಗಳಿದೆ ಅಂದರೆ ಫ್ಲಾರೆನ್ಸ್ ಆಗಿರ್ಬೋದು, ಹಾಗೆ ವೆನಿಸ್ ಆಗಿರ್ಬೋದು ಅಲ್ವಾ, ವೆನಿಸ್ಸು ಮತ್ತು ರೋಮ್ ನಗರಗಳು. ಫ್ಲಾರೆನ್ಸ್, ವೆನಿಸ್ ಮತ್ತು ರೋಮ್ ನಗರಗಳಲ್ಲಿ ಕಲೆ ಮತ್ತು ಶಿಕ್ಷಣ ಕೇಂದ್ರಗಳಾಗಿ ಇವುಗಳು ಅಭಿವೃದ್ಧಿಯನ್ನು ಹೊಂದ್ತವೆ. ಹಾಗೆ ಇಲ್ಲಿನ ಕಲಾವಿದರು ಮತ್ತು ಬರಹಗಾರರು ಶ್ರೀಮಂತರು ಮತ್ತು ಕಲಾ ಪೋಷಕರಿಂದನೂ ಕೂಡ ಆಶ್ರಯವನ್ನು ಪಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಮತ್ತೇನು ಬದಲಾವಣೆ ಆಗುತ್ತೆ ಅಂದರೆ ಮುದ್ರಣ ಯಂತ್ರದ ಸಂಶೋಧನೆ ಆಗುತ್ತೆ. ಹಾಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಜನರಿಗೆ ಇದರಿಂದಾಗ ಏನಾಗುತ್ತೆ, ಸಾಕಷ್ಟು ಪುಸ್ತಕಗಳು ದೊರೆಯುತ್ತೆ. ಆ ಪುಸ್ತಕಗಳನ್ನೇ ಇರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡು ಇನ್ನಷ್ಟು ಸುಶಿಕ್ಷಿತರಾಗಿ ಜನರು ಹೊರಹೊಮ್ಮುತ್ತಾರೆ. ಹಾಗೆ ಯುರೋಪಿನ ಜನರಿಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ರೊಂದಿಗೆ ತಮ್ಮನ್ನು ಹೋಲಿಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಅನುಕೂಲ ಆಗ್ತದೆ. ಈ ರೀತಿ ಯಾವುದರಿಂದ, ಮುದ್ರಣ ಯಂತ್ರದ ಸಂಶೋಧನೆಯಿಂದ. ಮುದ್ರಣ ಯಂತ್ರದ ಒಂದು ಸಂಶೋಧನೆ ಏನಾಗುತ್ತೆ, ಮುಖ್ಯವಾಗಿ ಎಲ್ರಿಗೂ ಕೂಡ ಪುಸ್ತಕಗಳು ದೊರೆಯೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದಾಗಿ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ರು ಹೇಗಿದ್ರು, ಅವರ ಒಂದು ಜೀವನ ಶೈಲಿ ಹೇಗಿತ್ತು ಅಂತೇಳಿ ಅವರು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಯುರೋಪಿಯನ್ರಿಗೆ ಅನುಕೂಲ ಆಗುತ್ತೆ. ಹಾಗೆ ಇಲ್ಲಿ ಧರ್ಮವನ್ನು ತೆಗೆದುಕೊಂಡ್ರೆ ಕೆಲವು ವೈಯಕ್ತಿಕ ನಿರ್ಧಾರಗಳನ್ನು ಜನರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ವಿಜ್ಞಾನಿಗಳು ಕೂಡ ಯುರೋಪಿನಲ್ಲಿ ನಂಬಿದಂತಹ ಭೂಕೇಂದ್ರಿತ ಸಿದ್ಧಾಂತದ ಬದಲಾಗಿ ಸೌರ ಕೇಂದ್ರಿತ ಸಿದ್ಧಾಂತವನ್ನ ಸಾದರಪಡಿಸ್ತಾರೆ. ಹಾಗೆ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಹೊಸ ಹೊಸ ಭೌಗೋಳಿಕ ಅನ್ವೇಷಣೆಗಳ ತಿಳುವಳಿಕೆಯಿಂದಾಗಿ ಮೆಡಿಟೇರಿಯನ್ ಸಮುದ್ರವು ವಿಶ್ವದ ಕೇಂದ್ರ ಅಂತೇಳಿ ಯುರೋಪ್ ಕೇಂದ್ರಿತ ಸಿದ್ಧಾಂತ ಬದಲಾವಣೆಯನ್ನು ಪಡ್ಕೊಳ್ಳುತ್ತೆ. ಯಾವುದು, ಮೆಡಿಟೇರಿಯನ್ ಸಮುದ್ರವು ಇಡೀ ವಿಶ್ವದ ಕೇಂದ್ರ, ಈ ಒಂದು ವಿಶ್ವದ ಕೇಂದ್ರ ಅಂತೇಳಿ ಯುರೋಪ್ ಕೇಂದ್ರಿತ ಸಿದ್ಧಾಂತವನ್ನು ಬದಲಾಯಿಸುತ್ತೆ. ಈ ಒಂದು ಕುರಿತಾಗಿರ್ತಕ್ಕಂಥ ದಾಖಲೆಗಳಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಚಿತ್ರಕಲೆಗಳಾಗಿರ್ಬೋದು, ಹಾಗೆ ಕಟ್ಟಡಗಳು, ನೇಯ್ಗೆ ಬಟ್ಟೆಗಳು ಯುರೋಪ್ ಮತ್ತು ಅಮೆರಿಕದ ವಸ್ತು ಸಂಗ್ರಹಾಲಯಗಳಲ್ಲಿ ನಮಗೆ ಸಂರಕ್ಷಿಸಲ್ಪಟ್ಟಿದೆ. ಅವುಗಳನ್ನು ನಾವು ಗಮನಿಸಬಹುದಾಗಿದೆ. ಅಂದರೆ ಯಾವ ರೀತಿ ಹೊಸ ಹೊಸ ಭೌಗೋಳಿಕ ಅನ್ವೇಷಣೆಗಳಿಂದಾಗಿ ಅಲ್ವಾ ಈ ಒಂದು ತಿಳುವಳಿಕೆ ಜನರಲ್ಲಿ ಮೂಡ್ತು ಅನ್ನೋದಕ್ಕೆ ಏನು ಸಾಕ್ಷಿಯಾಗಿದೆ ಅಂದರೆ ಈ ಒಂದು ದಾಖಲೆಗಳು, ಪುಸ್ತಕಗಳು, ಚಿತ್ರಕಲೆಗಳು, ಹಾಗೆ ಶಿಲ್ಪಕಲೆಗಳು, ಕಟ್ಟಡಗಳು ಇವೆಲ್ಲವೂ ಕೂಡ ಅಮೇರಿಕ ಮತ್ತು ಇಲ್ಲಿ ಯುರೋಪ್ ಮತ್ತು ಅಮೇರಿಕದ ವಸ್ತು ಸಂಗ್ರಹಾಲಯದಲ್ಲಿ ನಮಗೆ ಸಿಗ್ತದೆ ಅಥವಾ ಸಂರಕ್ಷಣೆ ಮಾಡಲ್ಪಟ್ಟಿದೆ. ಹೀಗಾಗಿ ಈ ಒಂದು ಆಧುನಿಕ ಜಗತ್ತಿನ ಇತಿಹಾಸ 14ನೇ ಶತಮಾನದ ಯುರೋಪ್ನಲ್ಲಿ ಆರಂಭವಾದ ಸರಣಿ ಬೆಳವಣಿಗೆಗಳಾಗಿರ್ತಕ್ಕಂಥ ಏನೇನು ಬೆಳವಣಿಗೆಗಳಾಯಿತು, ಮೊದಲನೇದಾಗಿ ಏನು ಬೆಳವಣಿಗೆ ಆಯಿತು, ಪುನರುಜ್ಜೀವನ ಬೆಳವಣಿಗೆ, ಭೌಗೋಳಿಕ ಅನ್ವೇಷಣೆಗಳಾಯಿತು. ಅನಂತರ ಪುನರುಜ್ಜೀವನದ ಬೆಳವಣಿಗೆ ಆಯಿತು. ಅನಂತರ ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ನಾವು ಗಮನಿಸ್ತೀವಿ. ಇವೆಲ್ಲ ಅಂಶಗಳು ಮತ್ತೆ ಭೌಗೋಳಿಕ ಅನ್ವೇಷಣೆಗಳಿಗೆ ಮುಖ್ಯವಾಗಿ ಕಾರಣಗಳಾಗ್ತದೆ. ಹೀಗೆ 15ನೇ ಶತಮಾನದಲ್ಲಿ ಭೌಗೋಳಿಕ ಅನ್ವೇಷಣೆಗಳೊಂದಿಗೆ ಈ ಒಂದು ಶತಮಾನ ಆರಂಭ ಆಗ್ತದೆ. ಯಾವ ಶತಮಾನ? 15ನೇ ಶತಮಾನ ಭೌಗೋಳಿಕ ಸಂಶೋಧನೆಗಳೊಂದಿಗೆ ಅಥವಾ ಭೌಗೋಳಿಕ ಅನ್ವೇಷಣೆಗಳೊಂದಿಗೆ ಆರಂಭ ಆಗುತ್ತೆ. ಈ ಒಂದು ಅನ್ವೇಷಣೆಗಳಿಂದಾಗಿ ಕೆಲವೊಂದಷ್ಟು ಹೊಸ ಹೊಸ ಪ್ರದೇಶಗಳು, ಹೊಸ ಹೊಸ ಜನರು, ಅವರು ಆಡ್ತಕ್ಕಂಥ ಭಾಷೆಗಳು, ಅವರ ಸಂಸ್ಕೃತಿ, ಇನ್ನಿತರೆ ವಿಚಾರಧಾರೆಗಳ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಯುರೋಪ್ನಲ್ಲಿ ಪುನರುಜ್ಜೀವನ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಜರುಗೋದಕ್ಕೆ ಈ ಅಂಶಗಳು ಪ್ರಮುಖ ಕಾರಣ ಆಗ್ತದೆ. ಈ ಒಂದು ಪುನರುಜ್ಜೀವನ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಮಾನವೀಯ ಗುಣಗಳ ಬೆಳವಣಿಗೆಗೂ ಕೂಡ ಕಾರಣ ಆಗ್ತದೆ. ಜನರನ್ನ ಕುರುಡು ಧಾರ್ಮಿಕ ನಂಬಿಕೆಗಳಲ್ಲಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸದಂತಹ ಯಾವುದೋ ಮಧ್ಯಕಾಲನ ಒಂದು ಇತಿಹಾಸದಲ್ಲಿ ನಾವು ನೋಡಿದ್ವಲ್ವ, ಚರ್ಚ್ ಮಧ್ಯಯುಗದಲ್ಲಿ. ಈ ಒಂದು ಮಧ್ಯಯುಗದಲ್ಲಿ ಚರ್ಚ್ ಜನರನ್ನ ಧಾರ್ಮಿಕ ನಂಬಿಕೆಗಳಿಂದ ಹಿಡಿದಿಟ್ಕೊಂಡಿತ್ತು. ಈ ನೀತಿಯನ್ನ ಜನರು ಟೀಕೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಈ ಒಂದು ಆಧುನಿಕ ಯುಗದಲ್ಲಿ. ಇದೊಂದು ವಿಶೇಷತೆ. ಹಾಗೆ ಕಾಲೇಜುಗಳು, ಶಾಲೆ ಕಾಲೇಜುಗಳಾಗಿರ್ಬೋದು, ವಿಶ್ವವಿದ್ಯಾಲಯಗಳಾಗಿರ್ಬೋದು ಪೋಪ್ನ ನಿಯಂತ್ರಣದಿಂದ ಏನಾಗ್ತವೆ, ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೀತದೆ. ಹಾಗಾಗಿ ಆಧುನಿಕ ಯುಗದಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಶೋಧನೆಗಳಿಂದಾಗಿ ಕ್ರಾಂತಿಕಾರಕ ಬದಲಾವಣೆಗಳಾಗೋದಕ್ಕೆ ಈ ಒಂದು ಹಂತ ಕಾರಣ ಆಗ್ತದೆ ಅಂತ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಮಾನವೀಯ ಎಲ್ಲ ಸೇವೆಗಳಲ್ಲಿ
ಏನಾಗುತ್ತೆ, ಯುರೋಪಿನ ಕ್ರೈಸ್ತ ಮಿಷನರಿಗಳು ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮವನ್ನು ಇನ್ನಷ್ಟು ಪ್ರಚುರಪಡಿಸೋದಕ್ಕೆ ಅನುಕೂಲ ಆಗುತ್ತೆ. ಯುರೋಪಿಯನ್ರು ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ ಇನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ತಮ್ಮ ಸಾಮ್ರಾಜ್ಯಗಳನ್ನು ಅವರು ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಾವು ಭೌಗೋಳಿಕ ಅನ್ವೇಷಣೆಗಳನ್ನು ಮತ್ತು ಪುನರುಜ್ಜೀವನ ಚಳುವಳಿಯನ್ನು ಹಾಗೆ ಧಾರ್ಮಿಕ ಸುಧಾರಣಾ ಚಳುವಳಿ ಈ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಮುಖ್ಯವಾಗಿ ನಾವು 1 ವಾಕ್ಯದ ಪ್ರಶ್ನೋತ್ತರಗಳು, 2 ವಾಕ್ಯದ ಪ್ರಶ್ನೋತ್ತರಗಳು, ಹಾಗೆ 5-6 ವಾಕ್ಯದ ಪ್ರಶ್ನೋತ್ತರಗಳು ಮತ್ತು ಲಾಂಗ್ ಆನ್ಸರ್ಸ್ 10 ವಾಕ್ಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ನಾವು ಇನ್ ಡೆಪ್ತ್ ನಾಲೆಡ್ಜನ್ನು ಪಡ್ಕೊಳ್ಳೋದ್ರ ಮುಖಾಂತರ ನಮಗೆ ಯಾವುದೇ ರೀತಿ KSET-ನಲ್ಲಿ ಬರ್ತಕ್ಕಂಥ ಅಥವಾ PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ CET-ಗಳಲ್ಲಿ ಕೇಳ್ತಕ್ಕಂಥ ಅಥವಾ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಶನ್ ಪೇಪರಲ್ಲಿ ಕೇಳ್ತಕ್ಕಂಥ ಪ್ರಶ್ನೋತ್ತರಗಳಿಗೂ ಸಹಿತ ನಾವು ಉತ್ತರ ಕೊಡೋದಕ್ಕೆ ನಾವು ಸಫಲರಾಗಬೇಕಂತಂದರೆ ಮುಖ್ಯವಾಗಿ ನಾವು ಈ ರೀತಿ ಥಿಯರಿಟಿಕಲ್ ಆಗಿರ್ತಕ್ಕಂಥ ಬುಕ್ಸ್ಗಳನ್ನು ಇನ್ನಷ್ಟು ಓದಬೇಕಾಗುತ್ತೆ. ಅದರ ಜೊತೆಯಲ್ಲಿ ಒಂದಷ್ಟು ಈ ರೀತಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದು ಕೂಡ ನೆನಪಲ್ಲಿ ಉಳಿಯುತ್ತೆ. ಸೊ ಗಮನಿಸ್ತಾ ಹೋಗೋಣ. ಈ ಒಂದು ಪ್ರಶ್ನೋತ್ತರಗಳ ಸರಣಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ನಾನು ಈ ಒಂದು ಸರಣಿ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದಾಗಿದೆ. ಹಾಗಾದರೆ ಮೊದಲನೇದಾಗಿ ನೋಡಿ, ಭೌಗೋಳಿಕ ಅನ್ವೇಷಣೆ ಅಂದರೆ ಏನು ಅಲ್ವಾ? ಇಲ್ಲಿ ಮುಖ್ಯವಾಗಿ ಭೌಗೋಳಿಕ ಅನ್ವೇಷಣೆಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿನ ಕೆಲವು ಧೈರ್ಯವಂತ ಮತ್ತು ಉದ್ಯಮಶೀಲ ಜನರು ಏನ್ ಮಾಡ್ತಾರೆ, ಅಪರಿಚಿತವಾಗಿರ್ತಕ್ಕಂಥ ಸ್ಥಳಗಳಿಗೆ, ಸಮುದ್ರಗಳಲ್ಲಿ ಪ್ರಯಾಣ ಮಾಡಿ ಹೊಸ ಜಲಮಾರ್ಗಗಳು ಮತ್ತೆ ಭೂಖಂಡಗಳನ್ನ ಸಂಶೋಧನೆ ಮಾಡ್ತಾರೆ. ಇದನ್ನ ಭೌಗೋಳಿಕ ಅನ್ವೇಷಣೆಗಳು ಅಂತೇಳಿ ಕರೀತಾರೆ. ಯಾವಾಗ? ಮಧ್ಯಯುಗದ ಕೊನೆಯಲ್ಲಿ ಯುರೋಪಿನ ಕೆಲವರು ಧೈರ್ಯವಂತ ಮತ್ತು ಉದ್ಯಮಶೀಲ ಜನರು ಏನ್ ಮಾಡ್ತಾರೆ, ಬೇರೆ ಬೇರೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ಅದ್ರ ಮುಖಾಂತರ, ಸಮುದ್ರದ ಮುಖಾಂತರ ಪ್ರಯಾಣ ಬೆಳೆಸಿ ಹೊಸ ಜಲಮಾರ್ಗಗಳು ಮತ್ತು ಹೊಸ ಭೂಖಂಡಗಳನ್ನು ಸಂಶೋಧನೆ ಮಾಡ್ತಾರೆ. ಇದನ್ನೇ ಭೌಗೋಳಿಕ ಅನ್ವೇಷಣೆಗಳು ಅಂತೇಳಿ ಕರೀತಾರೆ. ಹಾಗಾದ್ರೆ 1 ವಾಕ್ಯದ ಪ್ರಶ್ನೋತ್ತರಗಳನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ 1ನೇ ಪ್ರಶ್ನೆ ನೋಡಿ, ನ್ಯಾವಿಗೇಟರ್. ಇಲ್ಲಿ ನ್ಯಾವಿಗೇಟರ್ ಆಗಿದೆ. ನ್ಯಾವಿಗೇಟರ್ ಎಂದು ಯಾರನ್ನ ಕರೆಯುತ್ತಾರೆ? ಎನ್ರಿಯನ್ನ ಅಲ್ವಾ? ರಾಜ ಎನ್ರಿಯನ್ನ ನ್ಯಾವಿಗೇಟರ್ ಅಂತೇಳಿ ಕರೆಯುತ್ತಾರೆ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, ದಕ್ಷಿಣ ಅಮೆರಿಕದ ಮುಖ್ಯ ಭಾಗವನ್ನ ಅನ್ವೇಷಣೆ ಮಾಡಿದವರು ಯಾರು? ಕೊಲಂಬಸ್ ದಕ್ಷಿಣ ಅಮೆರಿಕದ ಮುಖ್ಯ ಭೂಭಾಗವನ್ನ ಅನ್ವೇಷಣೆಯನ್ನ ಮಾಡಿದರು. ಪುನರುಜ್ಜೀವನ ಎಂದರೆ ಏನು ಅಥವಾ ಪುನರುಜ್ಜೀವನ ಪದದ ಅರ್ಥವೇನು? ಪುನರ್ಜನ್ಮ ಅಥವಾ ಮರುಹುಟ್ಟು ಅಂತೇಳಿ ಪುನರ್ಜನ್ಮ ಅಥವಾ ಮರುಹುಟ್ಟು ಅಂತೇಳಿ ಪುನರುಜ್ಜೀವನ ಪದದ ಅರ್ಥವಾಗಿದೆ. ನೆಕ್ಸ್ಟ್ 4th ಒನ್ ನೋಡಿ, ಪುನರುಜ್ಜೀವನ ಪದವು ಯಾವ ಶಬ್ದದಿಂದ ಬಂದಿದೆ? ಪುನರುಜ್ಜೀವನ ಎಂಬ ಪದವು ಲ್ಯಾಟಿನ್ ಭಾಷೆಯ ರಿನೆಸರೆ ಎಂಬಂತ ಒಂದು ಪದದಿಂದ ಬಂದಿದೆ. ಅಂದ್ರೆ ಇದು ಇಂಗ್ಲಿಷ್ನ ರೆನೇಸಾನ್ಸ್ ಎಂಬಂತ ಒಂದು ಪದದಿಂದ ಬಂದಿದ್ದು. ಇದು ಲ್ಯಾಟಿನ್ ಭಾಷೆಯ ರೆನೆಸರೆ ಎಂಬಂತ ಒಂದು ಪದದಿಂದ ಉದ್ಭವಿಸಿದೆ ಅಂತೇಳಿ ನಾವು ಹೇಳ್ಬೋದು. ಅಂದ್ರೆ ಯುರೋಪಿನ ಇತಿಹಾಸದಲ್ಲಿ ಮುಖ್ಯವಾಗಿ ನೋಡಿ 15 ಮತ್ತು 16ನೇ ಶತಮಾನ ಈ ಒಂದು ಅವಧಿಯನ್ನ ಪುನರುಜ್ಜೀವನ ಕಾಲ ಅಂತೇಳಿ ನಾವು ಗುರುತಿಸ್ತೀವಿ. ಪುನರುಜ್ಜೀವನ ಕಾಲ ಯಾವ ಶತಮಾನವನ್ನ? 15 ಮತ್ತು 16ನೇ ಶತಮಾನವನ್ನ ಪುನರುಜ್ಜೀವನ ಕಾಲ ಅಂತೇಳಿ ಕರಿತೀವಿ. ಈ ಒಂದು ಪುನರುಜ್ಜೀವನ ಕಾಲದಲ್ಲಿ ಈ ಒಂದು ಪುನರುಜ್ಜೀವನದ ಒಂದು ಪದದ ಅರ್ಥ ಏನಪ್ಪಾ ಅಂತಂದ್ರೆ, ಇದು ರೆನೇಸಾನ್ ಎಂಬಂತ ಇಂಗ್ಲಿಷ್ ಪದದಿಂದ ಬಂದಿದ್ದು. ಇದು ರೆನಾಸರಿ ಎಂಬಂತ ಲ್ಯಾಟಿನ್ ಶಬ್ದದಿಂದ ಉದ್ಭವಿಸಿದೆ. ಇದರ ಅರ್ಥನೇ ಪುನರ್ಜನ್ಮ ಅಥವಾ ಮರುಹುಟ್ಟು ಅಥವಾ ಪುನರವಲೋಕನ ಎಂದರ್ಥ. ಹಾಗೆ ನೋಡಿ, ನೆಕ್ಸ್ಟ್ ಒಂದು ಕ್ವಶನ್, ಪುನರುಜ್ಜೀವನದ ತಾಯ್ನಾಡು ಎಂದು ಯಾವ ದೇಶವನ್ನ ಕರಿತೀವಿ ಅಂತಂದ್ರೆ, ಇಟಲಿಯನ್ನ ಪುನರುಜ್ಜೀವನದ ತಾಯ್ನಾಡು ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ 6th ಒನ್, ಮುದ್ರಣ ಯಂತ್ರವನ್ನ ಕಂಡುಹಿಡಿದವರು ಯಾರು? ಜಾನ್ ಗುಟೆನ್ಬರ್ಗ್ ರವರು ಮುದ್ರಣ ಯಂತ್ರವನ್ನ ಕಂಡುಹಿಡಿದಿದ್ದಾರೆ. ನೆಕ್ಸ್ಟ್ 7th ಒನ್ ಕ್ವಶನ್, ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನ ಕರೆಯಲಾಗಿದೆ? ಪೆಟ್ರಾರ್ಕ್ನನ್ನ ಪುನರುಜ್ಜೀವನದ ಪಿತಾಮಹ ಅಂತ ಕರೆಯಲಾಗಿದೆ. ನೆಕ್ಸ್ಟ್ ನೋಡಿ, ಈತನನ್ನ ಪುನರುಜ್ಜೀವನದ ಪಿತಾಮಹ ಹಾಗೆ ಪೆಟ್ರಾರ್ಕ್ನನ್ನ ನಾವು ಮುಖ್ಯವಾಗಿ
ಕರೆಯುವಂಥದ್ದಾಗಿರುತ್ತೆ. ಮುಖ್ಯವಾಗಿ ನೋಡಿ, ಪೆಟ್ರಾರ್ಕ್ ಮಹಾನ್ ಮಾನವತಾವಾದಿಯೂ ಹೌದು ಪೆಟ್ರಾರ್ಕ್. ಈತನನ್ನ ಮಾನವತಾವಾದದ ಪಿತಾಮಹ ಅಂತಲೂ ಕರಿತೀವಿ, ಹಾಗೆ ಪುನರುಜ್ಜೀವನದ ಪಿತಾಮಹ ಅಂತಲೂ ಕೂಡ ಕರಿತೀವಿ. ನೋಡಿ, ನೆಕ್ಸ್ಟ್ ಕ್ವಶನ್ ಇದೆ, ಮಾನವತಾವಾದದ ಪಿತಾಮಹ ಅಂದರೆ ಪೆಟ್ರಾರ್ಕ್. ನೆಕ್ಸ್ಟ್ ಒಂದು ನೋಡಿ, ಡಿವೈನ್ ಕಾಮಿಡಿಯ ಕರ್ತೃ ಯಾರು? ಡಿವೈನ್ ಕಾಮಿಡಿ ಎಂಬ ಕೃತಿಯನ್ನು ಬರೆದವರು ಡಾಂಟೆ. ನೆಕ್ಸ್ಟ್, ಉಟೋಪಿಯಾ, ಈ ಒಂದು ಉಟೋಪಿಯಾದ ರಚನೆಕಾರರನ್ನು ತಿಳಿಸಿ. ಥಾಮಸ್ ಮೋರ್ ಉಟೋಪಿಯಾದ ರಚನಾಕಾರರು. ನೆಕ್ಸ್ಟ್ 11th ಒಂದು ಕ್ವಶನು, ಪ್ಯಾರಡೈಸ್ ಲಾಸ್ಟ್ ಕೃತಿಯನ್ನ ಯಾರು ರಚಿಸಿದರು? ಜಾನ್ ಮಿಲ್ಟನ್ ರವರು ಪ್ಯಾರಡೈಸ್ ಲಾಸ್ಟ್ ಎಂಬ ಕೃತಿಯನ್ನ ರಚಿಸಿದರು. ಜಾನ್ ಮಿಲ್ಟನ್ ರವರು ಪ್ಯಾರಡೈಸ್ ಲಾಸ್ಟ್ ಎಂಬ ಕೃತಿಯನ್ನ ರಚಿಸಿದರು. ನೆಕ್ಸ್ಟ್ ಒಂದು ನೋಡಿ, ಮೊನಾಲಿಸಾ ಚಿತ್ರವನ್ನ ರಚಿಸಿದವರು ಯಾರು? ಮೊನಾಲಿಸಾ ರಚಿಸಿದವರು ಯಾರು? ಚಿತ್ರಿಸಿದವರು ಲಿಯೋನಾರ್ಡ್ ಡಾವಿಂಚಿಯವರು ಮೊನಾಲಿಸಾವನ್ನ ರಚಿಸಿದರು. ನೆಕ್ಸ್ಟ್ 13ನೇ ಪ್ರಶ್ನೆ, ಗುರುತ್ವಾಕರ್ಷಣೆ ನಿಯಮವನ್ನ ಪ್ರತಿಪಾದಿಸಿದವರು ಯಾರು? ನ್ಯೂಟನ್ನನು ಗುರುತ್ವಾಕರ್ಷಣೆ ನಿಯಮವನ್ನ ಪ್ರತಿಪಾದಿಸಿದನು. ನೆಕ್ಸ್ಟ್ ಒಂದು ನೋಡಿ, ಧಾರ್ಮಿಕ ಸುಧಾರಣಾ ಚಳುವಳಿಯ ನಾಯಕ ಎಂದು ಯಾರನ್ನ ಕರೆಯುತ್ತಾರೆ? ಮಾರ್ಟಿನ್ ಲೂಥರ್ನನ್ನ ಧಾರ್ಮಿಕ ಸುಧಾರಣಾ ಚಳುವಳಿಯ ನಾಯಕ ಎಂದು ಕರೆಯುತ್ತಾರೆ. 15th ಒಂದು ಕ್ವಶನ್, ಕ್ಯಾಥೋಲಿಕ್ ಚರ್ಚ್ ವಿರುದ್ಧ 95 ನಿಬಂಧನೆಗಳನ್ನು ಪ್ರಕಟಿಸಿದವರು ಯಾರು? ಮಾರ್ಟಿನ್ ಲೂಥರ್ ಕ್ಯಾಥೋಲಿಕ್ ಚರ್ಚ್ನ ವಿರುದ್ಧ 95 ನಿಬಂಧನೆಗಳನ್ನು ಕುರಿತಾಗಿ ಪ್ರಕಟಣೆಯನ್ನು ನೀಡಿದರು. ನೆಕ್ಸ್ಟ್ 16th ಒಂದು ಕ್ವಶನ್ ನೋಡಿ, ಧಾರ್ಮಿಕ ಸುಧಾರಣೆಯ ಉಷಾ ತಾರೆ ಎಂದು ಯಾರನ್ನ ಕರೆಯುತ್ತಾರೆ? ಜಾನ್ ವೈಕ್ಲಿಫ್ ರವರನ್ನ ಧಾರ್ಮಿಕ ಸುಧಾರಣೆಯ ಉಷಾ ತಾರೆ ಅಂತೇಳಿ ಕರೀತಾರೆ. ನೋಡಿ, ಇವೆಲ್ಲಾನು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಇವುಗಳನ್ನೆಲ್ಲ ನೀಟಾಗಿ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನಂದ್ರೆ ಯಾವುದನ್ನೇ ಆಗಲಿ ನಾವು ಪದೇ ಪದೇ ರಿಪೀಟ್ ಓದೋದ್ರಿಂದ ಆಗಿರ್ಬೋದು, ಅಥವಾ ರಿಪೀಟ್ ಅದನ್ನ ಕೇಳೋದ್ರಿಂದ ಆಗಿರ್ಬೋದು, ಆ ಒಂದು ವಿಚಾರ ನೆನಪಲ್ಲಿ ಉಳಿಯೋದಕ್ಕೆ ತುಂಬ ಮುಖ್ಯ ಆಗಿರುತ್ತೆ, ನೆನಪಲ್ಲಿ ಉಳಿಯೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರನೇ ಆಗಲಿ ಒಂದ್ಸಲ ಓದಿದ್ರೆ ಒಂದು 50% ಅರ್ಥ ಆದರೆ, ಎರಡನೇ ಬಾರಿ ಓದಿದಾಗ ಏನಾಗುತ್ತೆ ಒಂದು 60%, 70%, ಹೀಗೆ ರಿಪೀಟ್ ಏನಾಗುತ್ತೆ ಓದೋದ್ರಿಂದ ಆ ವಿಷಯ ನಮಗೆ ಪರ್ಮನೆಂಟ್ ಮೆಮೊರಿ ಒಳಗಡೆ ಸೇವ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ನಾನು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ನಾವು CET ಬರೆಯುವಂಥವ್ರು ಅಲ್ವಾ, ಈ ಒಂದು ಆಸ್ಪಿರೆಂಟ್ಸಲ್ಲಿ ಇರ್ತಕ್ಕಂಥ ಒಂದು ನೆಗ್ಲಿಜೆನ್ಸಿ ಏನಪ್ಪ ಅಂದರೆ, ಒಂದ್ಸಲ ಓದಿದ್ವಿ ಅಂದರೆ ಇನ್ನೊಂದ್ಸಲ ತಿರುವಾಕೋದಿಲ್ಲ, ಆವಾಗ ಕನ್ಫ್ಯೂಷನ್ ಶುರುವಾಗ್ತದೆ. ನಾವು ಏನು ಮಾಡಬೇಕಾಗುತ್ತೆ ಆಗ ಅಂದರೆ, ಕೆಲವೊಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನ ಎಗೇನ್ ಏನು ಮಾಡಬೇಕು, ರಿಪೀಟ್ ಓದ್ತಾ ಇರಬೇಕಾಗುತ್ತೆ. ಆಗ ಮಾತ್ರ ಏನಾಗುತ್ತೆ, ಆ ವಿಷಯ ನೆನಪಲ್ಲಿ ಉಳಿಯುತ್ತೆ. ಹಾಗಾಗಿ ಇಲ್ಲಿ ನೀವೇನಾದರೂ ಥಿಯರಿ ಓದಿದ್ರಿ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಈ ರೀತಿ ಕ್ಲಾಸ್ಗಳನ್ನು ಒಮ್ಮೆ ಕೇಳಿ, ಅಥವಾ ನಿಮಗೆ ಕ್ಲಾಸ್ಗಳನ್ನು ಕೇಳೋಕ್ಕಾಗಲಿಲ್ಲ ಅಂತಂದ್ರೂ ಆ ಬುಕ್ಸ್ಗಳನ್ನೇ ಇನ್ನೊಮ್ಮೆನೂ ಓದಿದ್ರೂ ಕೂಡ ನಿಮ್ಗೇನಾಗುತ್ತೆ, ಆ ವಿಷಯ ಮನದಟ್ಟಾಗುತ್ತೆ, ಮರೀಲಿಕ್ಕೆ ಆಗಲ್ಲ. ಹಾಗಾಗಿ ಯಾವುದೇ ಒಂದು ವಿಚಾರಧಾರೆ ನಮಗೆ ಪರ್ಮನೆಂಟಾಗಿ ಸೇವ್ ಆಗಬೇಕು, ಅಥವಾ ಆ ವಿಚಾರ ಕರೆಕ್ಟಾಗಿ ಕುತ್ಕೋಬೇಕು ತಲೆ ಒಳಗಡೆ ಅಂದರೆ, ಆ ವಿಚಾರವನ್ನು ಕುರಿತಾಗಿ ನಾವು ಇನ್ ಡೀಟೇಲ್ ಆಗಿ ತಿಳಿಯುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಗಮನಿಸಿ ಹಾಗಾದರೆ. ನೆಕ್ಸ್ಟ್, ಧಾರ್ಮಿಕ ಸುಧಾರಣೆ ಉಷಾತಾರೆ ಅಂತೇಳಿ ಜಾನ್ ವೈಕ್ಲಿಫ್ನ ಕರಿತೀವಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಪ್ರತಿ ಧಾರ್ಮಿಕ ಸುಧಾರಣೆ ಅಂದರೆ ಏನು? ಪ್ರೊಟೆಸ್ಟೆಂಟ್ ಪಂಥದ ಅಭಿವೃದ್ಧಿಯನ್ನು ಮತ್ತು ಪ್ರಚಾರತೆಯನ್ನು ತಡೆಗಟ್ಟಲು ಹಾಗೂ ಕ್ಯಾಥೋಲಿಕ್ ಪಂಥವನ್ನು ಶುದ್ಧೀಕರಿಸಲು ಇಗ್ನೇಷಿಯಸ್ ಲಯೋಲಾ ಜಾರಿಗೆ ತಂದಂತಹ ಪಂಥವೇ ಪ್ರತಿ ಧಾರ್ಮಿಕ ಸುಧಾರಣಾ ಚಳುವಳಿ. ಯಾವುದು? ಪ್ರೊಟೆಸ್ಟೆಂಟ್ ಪಂಥದ ಅಭಿವೃದ್ಧಿಯನ್ನು ಮತ್ತು ಪ್ರಚಾರತೆಯನ್ನು ತಡೆಗಟ್ಟೋದಕ್ಕೆ ಹೋಗಿ, ಹಾಗೆ ಕ್ಯಾಥೋಲಿಕ್ ಪಂಥವನ್ನು ಶುದ್ಧೀಕರಣ ಮಾಡೋದಕ್ಕೋಸ್ಕರ ಯಾರು ಜಾರಿ ತಂದಿದ್ದು? ಇಗ್ನೇಷಿಯಸ್ ಲಯೋಲಾ ಜಾರಿಗೆ ತಂದಂಥ ಒಂದು ಪಂಥವೇ ಯಾವ ಪಂಥ? ಪ್ರತಿ ಧಾರ್ಮಿಕ ಸುಧಾರಣೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಧಾರ್ಮಿಕ ವಿಚಾರಣಾ ನ್ಯಾಯಾಲಯ ಎಂದರೇನು? ಯಾವುದೇ ವಿಚಾರಣೆ ಇಲ್ಲದೆ ಶಿಕ್ಷೆ ನೀಡುತ್ತಿದ್ದ ಹಾಗೂ ರೋಮ್ನ ಪೋಪ್ನ ಅಧೀನದಲ್ಲಿದ್ದಂತಹ ನ್ಯಾಯಾಲಯಗಳನ್ನು ಧಾರ್ಮಿಕ ವಿಚಾರಣಾ ನ್ಯಾಯಾಲಯ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಯಾವುದೇ ರೀತಿ ವಿಚಾರಣೆನೂ ಮಾಡ್ತಾ ಇರಲಿಲ್ಲ,
ಪೋಪ್ನ ಅಧೀನದಲ್ಲಿ ಈ ನ್ಯಾಯಾಲಯ ಇರ್ತಾ ಇತ್ತು. ಇದನ್ನ ಧಾರ್ಮಿಕ ವಿಚಾರಣಾ ನ್ಯಾಯಾಲಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ನೋಡಿ, ಸೊಸೈಟಿ ಆಫ್ ಜೀಸಸ್ ಸ್ಥಾಪಕರು ಯಾರು? ಇಗ್ನೇಷಿಯಸ್ ಲಯೋಲಾ ಸೊಸೈಟಿ ಆಫ್ ಜೀಸಸ್ನ ಸ್ಥಾಪಕರು. 20th ಕ್ವಶನ್ ನೋಡಿ, ಧಾರ್ಮಿಕ ಸುಧಾರಣಾ ಚಳುವಳಿ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದ ಪೋಪ್ ಯಾರು? ಧಾರ್ಮಿಕ ಸುಧಾರಣಾ ಚಳುವಳಿ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಂಥ ಪೋಪ್ ಯಾರು ಅಂದರೆ ಪೋಪ್ 10ನೇ ಲಿಯೋ. ನೆಕ್ಸ್ಟ್ 21st ಕ್ವಶನ್ ನೋಡಿ, 21ನೇ ಪ್ರಶ್ನೆ, ಕ್ಷಮಾಪಣಾ ಪತ್ರಗಳ ಅಂದರೆ ಏನು? ಈ ಒಂದು ಕ್ಷಮಾಪಣಾ ಪತ್ರಗಳನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ, ಇಲ್ಲಿ ಪೋಪ್ನ ಹೆಸರಿನಲ್ಲಿ ಏನು ಮಾಡ್ತಾರೆ, ತಪ್ಪು ಮಾಡಿದವನ್ನ ಕ್ಷಮೆ ನೀಡೋದಕ್ಕೋಸ್ಕರ ವಿತರಣೆ ಮಾಡ್ತಾ ಇದ್ದಂತಹ ಪತ್ರಗಳನ್ನು ಪಾಪ ಕ್ಷಮಾಪಣಾ ಪತ್ರಗಳು ಅಂತೇಳಿ ಕರಿತಾ ಇದ್ರು. ಪೋಪ್ನ ಹೆಸರಿನಲ್ಲಿ ಯಾರಾದರೂ ತಪ್ಪು ಮಾಡಿದವ್ರನ್ನ ಕ್ಷಮೆ ನೀಡೋದಕ್ಕೆ ವಿತರಿಸಲಾಗುತ್ತಿದ್ದಂತಹ ಪತ್ರಗಳನ್ನು ಪಾಪ ಕ್ಷಮಾಪಣಾ ಪತ್ರಗಳು ಅಂತೇಳಿ ಕರೀತಾರೆ. ನೆಕ್ಸ್ಟ್ 22 ಕ್ವಶನ್ ನಂಬರು, ಇಗ್ನೇಷಿಯಸ್ ಲಯೋಲನ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಜೇಸ್ಯೂಟ್ಸ್ ಎಂದು ಇಗ್ನೇಷಿಯಸ್ ಲಯೋಲನ ಅನುಯಾಯಿಗಳಿಗೆ ಕರೆಯುತ್ತಾರೆ. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟ್ ನೋಡಿ, 2 ವಾಕ್ಯದ ಅಥವಾ 2 ಅಂಕದ ಪ್ರಶ್ನೋತ್ತರಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ 1ನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾರು ಮತ್ತು ಯಾವ ವರ್ಷದಲ್ಲಿ ವಶಪಡಿಸಿಕೊಂಡರು? ಆಟೋವನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಕ್ರಿಸ್ತಶಕ 1453ರಲ್ಲಿ ವಶಪಡಿಸಿಕೊಂಡರು. ಯಾರು? ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋವನ್ ಟರ್ಕರು 1453ರಲ್ಲಿ ವಶಪಡಿಸಿಕೊಂಡರು. ರಾಜಕುಮಾರ ಹೆನ್ರಿಯನ್ನ ದಿ ನ್ಯಾವಿಗೇಟರ್ ಅಂತೇಳಿ ಯಾಕೆ ಕರೀತಾರೆ? ಹೆನ್ರಿ ರಾಜ ಪೋರ್ಚುಗೀಸ್ನಲ್ಲಿ ಯುವಕರಿಗೆ ಹಡಗು ತಯಾರಿಕೆ ಮತ್ತು ಸಮುದ್ರಯಾನಗಳನ್ನು ಕುರಿತಾಗಿ ತರಬೇತಿಯನ್ನು ನೀಡುವ ಸಲುವಾಗಿ ದಿ ಸ್ಕೂಲ್ ಆಫ್ ನ್ಯಾವಿಗೇಷನ್ ಅನ್ನ ಸ್ಥಾಪನೆ ಮಾಡ್ತಾನೆ. ಸೊ ಹಾಗಾಗಿ ದಿ ನ್ಯಾವಿಗೇಟರ್ ಅಂತೇಳಿ ರಾಜಕುಮಾರ ಹೆನ್ರಿಯನ್ನ ಕರೀತಾರೆ. ನೆಕ್ಸ್ಟ್ 3rd ಒನ್ ನೋಡಿ, ಭಾರತಕ್ಕೆ ಯಾರು ಮತ್ತು ಯಾವ ವರ್ಷದಲ್ಲಿ ಜಲಮಾರ್ಗವನ್ನು ಕಂಡುಹಿಡಿದರು? ವಾಸ್ಕೋ ಡ ಗಾಮ ಕ್ರಿಸ್ತಶಕ 1498ರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದರು. ನೆಕ್ಸ್ಟ್ 4th ಒನ್, ಮೆಗಲಾನನ ಯಾವುದಾದ್ರೂ 2 ಹಡಗುಗಳನ್ನು ಹೆಸರಿಸಿ. ವಿಕ್ಟೋರಿಯಾ ಮತ್ತು ಟ್ರಿನಿಡಾಡ್ ಇವುಗಳು ಮೆಗಲಾನನ 2 ಹಡಗುಗಳಾಗಿದೆ. ನೆಕ್ಸ್ಟ್, ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು. ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದಂತಹ ಮೊದಲ ಹಡಗು ಯಾವುದು ಮತ್ತು ಆ ನೌಕಾಯಾನದ ನಾಯಕ ಯಾರು? ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ವಿಕ್ಟೋರಿಯಾ ಹಡಗು. ಆ ನೌಕಾಯಾನದ ನಾಯಕ ಯಾರು? ಮೆಗಲಾನ್. ನೆಕ್ಸ್ಟ್ 6th ಒನ್ ನೋಡಿ, ಯಾರಾದರೂ 2 ಭೌಗೋಳಿಕ ಅನ್ವೇಷಣಕಾರರನ್ನ ಹೆಸರಿಸಿ. ವಾಸ್ಕೋ ಡಿ ಗಾಮ, ಮೆಗಲಾನ್, ಕೊಲಂಬಸ್ ಇವರು ಪ್ರಮುಖ ಭೌಗೋಳಿಕ ಅನ್ವೇಷಣಕಾರರಾಗಿದ್ದಾರೆ. ನೆಕ್ಸ್ಟ್ 7th ಒನ್, ಪುನರುಜ್ಜೀವನ ಕಾಲದ 2 ಮಾನವತಾವಾದಿಗಳನ್ನು ತಿಳಿಸಿ. ಪೆಟ್ರಾರ್ಕ್ ಮತ್ತು ಡಾಂಟೆ ಇವರು ಪುನರುಜ್ಜೀವನ ಕಾಲದ 2 ಪ್ರಮುಖ ಮಾನವತಾವಾದಿಗಳು. ನೆಕ್ಸ್ಟ್ 8th ಒನ್ ಕ್ವಶನು, ವಿಲಿಯಂ ಶೇಕ್ಸ್ಪಿಯರ್ನ 2 ಕೃತಿಗಳನ್ನು ತಿಳಿಸಿ. ಮ್ಯಾಕ್ಬೆತ್ ಮತ್ತು ಕಿಂಗ್ ಲಿಯರ್ ಇವು ವಿಲಿಯಂ ಶೇಕ್ಸ್ಪಿಯರ್ನ 2 ಕೃತಿಗಳಾಗಿದೆ. ನೆಕ್ಸ್ಟ್, ಪುನರುಜ್ಜೀವನ ಕಾಲದ ಯಾರಾದರೂ 2 ಚಿತ್ರಕಾರರನ್ನ ಹೆಸರಿಸಿ. ಲಿಯೋನಾರ್ಡ್ ಡಾವಿಂಚಿ ಮತ್ತು ಮೈಕೆಲ್ ಏಂಜಲೋ ಇವರು 2 ಚಿತ್ರಕಾರರು ಪುನರುಜ್ಜೀವನ ಕಾಲದಲ್ಲಿ ನಮಗೆ ಪ್ರಮುಖವಾಗಿ ಕಂಡು ಬರ್ತಾರೆ. ನೆಕ್ಸ್ಟ್ ನೋಡಿ, ಲಿಯೋನಾರ್ಡ್ ಡಾವಿಂಚಿಯ ಯಾವುದಾದ್ರೂ 2 ಚಿತ್ರಕೃತಿಗಳನ್ನು ಹೆಸರಿಸಿ. ಮೊನಾಲಿಸಾ ಮತ್ತು ದಿ ಲಾಸ್ಟ್ ಸಫರ್. ಮೊನಾಲಿಸಾ ಮತ್ತು ದಿ ಲಾಸ್ಟ್ ಸಫರ್ ಇವುಗಳು ಲಿಯೋನಾರ್ಡ್ ಡಾವಿಂಚಿಯ ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಚಿತ್ರಕೃತಿಗಳಾಗಿದೆ. ನೆಕ್ಸ್ಟ್, ಮೈಕೆಲ್ ಏಂಜಲೋ ರಚಿಸಿದ ಯಾವುದಾದ್ರೂ 2 ಚಿತ್ರಕೃತಿಗಳನ್ನು ಹೆಸರಿಸಿ. ದಿ ಲಾಸ್ಟ್ ಜಡ್ಜ್ಮೆಂಟ್ ಮತ್ತು ದಿ ಡೇ ಅಂಡ್ ನೈಟ್.
ಮೈಕೆಲ್ ಏಂಜೆಲೋ ರಚನೆ ಮಾಡಿರ್ತಕ್ಕಂಥ 2 ಪ್ರಮುಖ ಚಿತ್ರಕೃತಿಗಳೆಂದರೆ ದಿ ಲಾಸ್ಟ್ ಜಡ್ಜ್ಮೆಂಟ್ ಮತ್ತು ದಿ ಡೇ ಅಂಡ್ ನೈಟ್ ಇವುಗಳಾಗಿದೆ. ನೆಕ್ಸ್ಟ್, ಪುನರುಜ್ಜೀವನ ಕಾಲದ ಯಾರಾದರೂ ಇಬ್ಬರು ವಿಜ್ಞಾನಿಗಳನ್ನು ಹೆಸರಿಸಿ. ನ್ಯೂಟನ್ ಮತ್ತು ಗೆಲಿಲಿಯೋ ಗೆಲಿಲಿ ಅಲ್ವಾ. ನ್ಯೂಟನ್ ಮತ್ತು ಗೆಲಿಲಿಯೋ ಇವರು ಪುನರುಜ್ಜೀವನ ಕಾಲದ ಪ್ರಮುಖ ವಿಜ್ಞಾನಿಗಳು. ನೆಕ್ಸ್ಟ್, ಮಾರ್ಟಿನ್ ಲೂಥರ್ ಎಲ್ಲಿ ಮತ್ತು ಯಾವ ವರ್ಷದಲ್ಲಿ ಜನಿಸಿದನು? ಮಾರ್ಟಿನ್ ಲೂಥರನು ಜರ್ಮನಿಯ ಇಸೆಲ್ಬೆನ್ನಲ್ಲಿ 1483ರಲ್ಲಿ ಈತ ಜನಿಸಿದನು. ಇಲ್ಲಿ ಜರ್ಮನಿಯ ಇಸೆಲ್ಬೆನ್ನಲ್ಲಿ ಈತ 1483ರಲ್ಲಿ ಜನಿಸ್ತಾನೆ. ನೆಕ್ಸ್ಟ್ ನೋಡಿ, ಜಾನ್ ವೈಕ್ಲಿಫ್ ಯಾರು ಮತ್ತು ಆತ ಯಾವ ದೇಶಕ್ಕೆ ಸೇರಿದವನು? ಜಾನ್ ವೈಕ್ಲಿಫ್ ಒಬ್ಬ ಧಾರ್ಮಿಕ ಸುಧಾರಣಾಕಾರ. ಈತ ಇಂಗ್ಲೆಂಡ್ ದೇಶಕ್ಕೆ ಸೇರಿದವನು. ನೆಕ್ಸ್ಟ್, ಕ್ರೈಸ್ತ ಧರ್ಮದ 2 ಪಂಥಗಳನ್ನು ಹೆಸರಿಸಿ. ರೋಮನ್ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂಬಂಥ 2 ಪಂಥಗಳು ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿವೆ. ನೆಕ್ಸ್ಟ್, ಪ್ರತಿ ಸುಧಾರಣಾ ಚಳವಳಿಯ ಅಥವಾ ಪ್ರತಿ ಧಾರ್ಮಿಕ ಸುಧಾರಣೆಯ ನಾಯಕ ಯಾರು ಮತ್ತು ಈತ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಹೆಸರೇನು? ಇಗ್ನೇಷಿಯಸ್ ಲಯೋಲಾ ಪ್ರತಿ ಧಾರ್ಮಿಕ ಸುಧಾರಣೆಯ ನಾಯಕ. ಈತ ಜೀಸಸ್ ಸಂಘವನ್ನು ಸ್ಥಾಪನೆ ಮಾಡಿದನು. ಇದಿಷ್ಟು 2 ವಾಕ್ಯದ ಪ್ರಶ್ನೆಗಳಾಯಿತು. ನೆಕ್ಸ್ಟ್ 5-6 ವಾಕ್ಯಗಳಲ್ಲಿ ಇರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಭೌಗೋಳಿಕ ಅನ್ವೇಷಣೆಗಳು ಅಂತ ನಾವು ಹೇಳಿದ್ವಿ. ಹಾಗಾದರೆ ಭೌಗೋಳಿಕ ಅನ್ವೇಷಣೆಗಳು ಯಾಕೆ ನಡೆಯುತ್ತೆ ಅಲ್ವಾ? ಏನಂತ ಅನಿವಾರ್ಯತೆ ಇದೆ? ಭೌಗೋಳಿಕ ಅನ್ವೇಷಣೆಗಳು ನಡೆಯೋದಕ್ಕೆ ಏನು ಅನಿವಾರ್ಯತೆಗಳಿತ್ತು ಅಲ್ವಾ? ಏನೆಲ್ಲ ಅಂಶಗಳು ಕಾರಣ ಆಗಿದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ವಶವಾಗುತ್ತೆ. ಎಷ್ಟರಲ್ಲಿ? 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ವಶ ಆಗುತ್ತೆ. ಈ ಒಂದು ನಗರ ಆಧುನಿಕ ಹೆಸರು ಇಸ್ತಾಂಬುಲ್ ಅಂತ ಕರಿತೀವಿ. ಮಧ್ಯ ಏಷ್ಯಾದಲ್ಲಿ ಈ ನಗರ ಪೂರ್ವ ಹಾಗೂ ಪಶ್ಚಿಮ ರಾಷ್ಟ್ರಗಳ ನಡುವೆ ಏಕೈಕ ಭೂಮಾರ್ಗ ವ್ಯಾಪಾರ ಕೇಂದ್ರವಾಗಿರುತ್ತೆ. ಮಧ್ಯ ಏಷ್ಯಾದಲ್ಲಿ ಇಲ್ಲಿಗೆ ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳ ಮಧ್ಯದಲ್ಲಿ ಇದೇನಾಗಿರುತ್ತೆ? ಇರ್ತಕ್ಕಂಥ ಒಂದೇ ಒಂದು ಭೂಮಾರ್ಗ ಈ ಒಂದು ವ್ಯಾಪಾರ ಕೇಂದ್ರಕ್ಕಾಗಿರ್ತಕ್ಕಂಥ ಒಂದೇ ಒಂದು ಏಕೈಕ ಭೂಮಾರ್ಗ ಈ ಒಂದು ಕಾನ್ಸ್ಟಾಂಟಿನೋಪಲ್ ಆಗಿರುತ್ತೆ. ಇದೇನಾಗುತ್ತೆ ಅಂತಂದರೆ, ಇಲ್ಲಿ ಆಟೋಮಾನ್ ಟರ್ಕರು 1453ರಲ್ಲಿ ಈ ನಗರವನ್ನು ವಶಪಡಿಸಿಕೊಂಡು ಭೂಮಾರ್ಗದ ವ್ಯಾಪಾರಗಳೆಲ್ಲವನ್ನ ಏನು ಮಾಡ್ತಾರೆ? ನಿರ್ಬಂಧಿಸ್ತಾರೆ. ಇದರಿಂದ ಏನಾಗುತ್ತೆ? ನೌಕಾಯಾನಿಗಳಿಗೆ ಪೂರ್ವ ರಾಷ್ಟ್ರಗಳನ್ನು ಹೋಗಿ ವ್ಯಾಪಾರಗಳನ್ನು ಮಾಡ್ಕೊಂಡು ಬರೋದಕ್ಕೆ ಏನಾಗುತ್ತೆ? ನೌಕಾಯಾನಿಗಳಿಗೆ ಪೂರ್ವ ರಾಷ್ಟ್ರಗಳನ್ನು ತಲುಪಲು ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಅನಿವಾರ್ಯ ಆಗುತ್ತೆ. ಹಾಗಾಗಿ ಇದು ಒಂದು ಸ್ಫೂರ್ತಿಯ ಒಂದು ಹಿನ್ನೆಲೆ. ಯಾಕೆ? ಈ ಒಂದು ನೌಕಾಯಾನಿಗಳಿಗೋಸ್ಕರ ನೌಕಾಯಾನ ಮಾಡಿ ಅಥವಾ ಸಮುದ್ರಗಳ ಮುಖಾಂತರ ಏನು ಮಾಡ್ತಾರೆ? ಅನ್ವೇಷಣೆಗಳನ್ನು ಕೈಗೊಳ್ಳೋದಕ್ಕೆ ಕಾನ್ಸ್ಟಾಂಟಿನೋಪಲ್ ನಗರದ ಒಂದು ವಶವೂ ಕೂಡ ಒಂದು ಮೂಲ ಕಾರಣ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, 2ನೇದಾಗಿ ನೋಡಿ, ಈ ಒಂದು ನಗರವನ್ನು ಮುಚ್ಚಿದ್ರಿಂದ ಏನಾಯಿತು? ಈ ಒಂದು ಆಟೋಮನ್ ಟರ್ಕರು ನಗರವನ್ನು ವಶಪಡಿಸ್ಕೊಂಡಿದ್ರಿಂದ ವ್ಯಾಪಾರ ವಾಣಿಜ್ಯಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಯುರೋಪಿಯನ್ನರು ವ್ಯಾಪಾರ ವಾಣಿಜ್ಯವನ್ನು ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಯಿತು. ಅದರಿಂದ ಅನಿವಾರ್ಯವಾಗಿ ಏನು ಮಾಡ್ತಾರೆ? ಅವರು ಬೇರೆ ಬೇರೆ ಭೂಮಾರ್ಗ ಮತ್ತು ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಇದು ಒಂದು ಸ್ಫೂರ್ತಿ ಆಗ್ತದೆ ಅವರಿಗೆ. ಹಾಗಾಗಿ 2ನೇ ಒಂದು ಅಂಶ ನೋಡಿ, ಪೂರ್ವ ರಾಷ್ಟ್ರಗಳ ಸರಕುಗಳಿಗೆ ಇದ್ದಂತಹ ಒಂದು ಬೇಡಿಕೆ. ಏನು ಬೇಡಿಕೆ ಇತ್ತು ಅಂತಂದರೆ, ಪೂರ್ವ ರಾಷ್ಟ್ರಗಳಲ್ಲಿ ಪಶ್ಚಿಮ ರಾಷ್ಟ್ರಗಳ ಮಾರುಕಟ್ಟೆಗಳಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇದ್ದಂಥ ವಸ್ತುಗಳು ಏನಾಗುತ್ತೆ? ಪೂರ್ವ ರಾಷ್ಟ್ರಗಳಲ್ಲಿ ಸಿಗ್ತಾ ಇರ್ತವೆ ಅಲ್ವಾ? ಹಾಗಾಗಿ ಬೇಡಿಕೆ ಇದ್ದಂಥ ಸರಕುಗಳೆಂದರೆ ಸಾಂಬಾರ ಪದಾರ್ಥಗಳು, ಮೆಣಸು, ದಾಲ್ಚಿನ್ನಿ ಇತ್ಯಾದಿ ಬೇಡಿಕೆ ಇದ್ದಂಥ ಸರಕುಗಳಾಗಿರುತ್ತೆ. ಅದರಿಂದ ಏನಾಗುತ್ತೆ? ಕಾನ್ಸ್ಟಾಂಟಿನೋಪಲ್ ನಗರದ ಒಂದು ಪತನದ ನಂತರದಲ್ಲಿ ಪಶ್ಚಿಮ ರಾಷ್ಟ್ರಗಳ ವ್ಯಾಪಾರಸ್ಥರು ಪೂರ್ವ ರಾಷ್ಟ್ರಗಳೊಂದಿಗೆ ತಮ್ಮ ವ್ಯಾಪಾರ ಮುಂದುವರಿಸ್ತಾರೆ. ಹಾಗಾಗಿ ನೋಡಿ, ಇದು ಒಂದು ಅಂಶ. ಪೂರ್ವ ರಾಷ್ಟ್ರಗಳ ಒಂದು ಸರಕುಗಳಿಗೆ ಇದ್ದಂಥ ಬೇಡಿಕೆಯು ಕೂಡ ಈ ಒಂದು ಭೌಗೋಳಿಕ ಅನ್ವೇಷಣೆಗಳನ್ನು ಕೈಗೊಳ್ಳೋದಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್, ಪ್ರವಾಸಿಗರ ವರದಿಗಳು. ಇದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಪೂರ್ವ ರಾಷ್ಟ್ರಗಳಿಗೆ ಭೇಟಿ ನೀಡಿರ್ತಕ್ಕಂತಹ ಪಶ್ಚಿಮ ರಾಷ್ಟ್ರಗಳ ಹಲವಾರು ಪ್ರವಾಸಿಗಳು ಪೂರ್ವ ರಾಷ್ಟ್ರಗಳಿಗೆ ಭೇಟಿಯನ್ನು ನೀಡುತ್ತಾರೆ.
ಅವರು ಅಲ್ಲಿನ ವಿಪುಲವಾಗಿರ್ತಕ್ಕಂಥ ಸಂಪತ್ತನ್ನು ಕಂಡು ಏನು ಮಾಡ್ತಾರೆ, ತುಂಬ ವರ್ಣರಂಜಿತವಾಗಿ ಮಾಹಿತಿಯನ್ನು ಯುರೋಪಿಯನ್ರಿಗೆ ನೀಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಇಟಲಿಯ ಮಾರ್ಕೋ ಪೋಲೋ ಆಗಿರ್ಬೋದು, ನಿಕೊಲೋ ಪೋಲೋ ಆಗಿರ್ಬೋದು ಮುಂತಾದ ಪ್ರವಾಸಿಗರು ಪೂರ್ವ ರಾಷ್ಟ್ರಗಳಿಗೆ ಭೇಟಿ ನೀಡಿ ತಮ್ಮದೇ ಆಗಿರ್ತಕ್ಕಂಥ ಅನುಭವಗಳನ್ನು ಬರವಣಿಗೆಗಳ ಮುಖಾಂತರ ಬಿಟ್ಟು ಹೋಗಿರ್ತಾರೆ. ಇವು ಯುರೋಪಿನ ವ್ಯಾಪಾರಸ್ಥರಿಗೆ ಮಾರ್ಗಸೂಚಿ ಆಗ್ತದೆ. ಅಂದರೆ ಈ ಒಂದು ಇಲ್ಲಿ ನೀಡಿರ್ತಕ್ಕಂಥ ಇವರ ಒಂದು ಪ್ರವಾಸಿಗರ ವರದಿಗಳಿಂದ ಏನು ಮಾಡ್ತಾರೆ, ಇನ್ನೊಂದಷ್ಟು ದುರಾಸೆಯಿಂದ ಇನ್ನೊಂದಷ್ಟು ವ್ಯಾಪಾರ ವಾಣಿಜ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ನಮ್ಮ ದೇಶಗಳಿಗೆ ಬರುವಂಥ ಒಂದು ಉದ್ದೇಶದಿಂದಾಗಿ ಅನಿವಾರ್ಯವಾಗಿ ಭೌಗೋಳಿಕ ಅನ್ವೇಷಣೆಗಳನ್ನು ಕೈಗೊಳ್ಳೋದಕ್ಕೆ ಈ ಒಂದು ಅಂಶನೂ ಕೂಡ ಕಾರಣ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ರಾಜಕುಮಾರ ಹೆನ್ರಿಯ ಪರಿಶ್ರಮ. ಪೋರ್ಚುಗಲ್ನ ಹೆನ್ರಿ ರಾಜ ಯಾರು ಅಂದರೆ, ಪೋರ್ಚುಗಲ್ನ ಹೆನ್ರಿ ಎಂಬಂಥ ರಾಜ ಏನು ಮಾಡ್ತಾನೆ, ಈತ ನೌಕಾಯಾನ ತರಬೇತಿ ಶಾಲೆಯನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಏನು ಮಾಡ್ತಾನೆ, ಕೆಲವೊಂದಷ್ಟು ಯುವಕರಿಗೆ ಹಡಗುಗಳ ತಯಾರಿಕೆ ಮಾಡುವಂಥದ್ದು ಹಾಗೆ ಸಮುದ್ರಗಳ ಮೇಲೆ ಪ್ರಯಾಣ ಮಾಡುವ ಒಂದು ತರಬೇತಿಗಳನ್ನು ಕೊಡ್ತಾ ಹೋಗ್ತಾನೆ. ಹೆನ್ರಿ ರಾಜನ ಪ್ರಯತ್ನಗಳಿಂದಾಗಿ ಪೋರ್ಚುಗಲ್ನ ಹಲವಾರು ಯುವಕರು ಏನು ಮಾಡ್ತಾರೆ, ತರಬೇತಿಗಳನ್ನು ಪಡ್ಕೊಂಡು ನೌಕಾಯಾನಗಳಲ್ಲಿ ತೊಡಗಿಕೊಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಭೌಗೋಳಿಕ ಅನ್ವೇಷಣೆಗೆ ಇದು ಒಂದು ಅಂಶ ಕಾರಣ ಆಗ್ತದೆ. ನೆಕ್ಸ್ಟ್, ವೈಜ್ಞಾನಿಕ ಕಾರಣಗಳು. ಇಲ್ಲಿ ವೈಜ್ಞಾನಿಕ ಕಾರಣಗಳಲ್ಲಿ ಭೌಗೋಳಿಕ ಅನ್ವೇಷಣೆಗಳಿಗೆ ಮತ್ತೊಂದು ಅತಿ ಮುಖ್ಯವಾದಂಥ ಕಾರಣನೇ ಈ ಒಂದು ವೈಜ್ಞಾನಿಕ ಸಂಶೋಧನೆಗಳಾಗಿದೆ. ಅದು ಯಾವ್ಯಾವುದಂತಂದರೆ, ಮುಖ್ಯವಾಗಿ ಮುದ್ರಣ ಯಂತ್ರದ ಆವಿಷ್ಕಾರ, ನಾವಿಕರ ದಿಕ್ಸೂಚಿ ಅಲ್ವಾ, ನಾವಿಕರಿಗೆ ದಿಕ್ಕನ್ನು ಸೂಚನೆ ಮಾಡತಕ್ಕಂಥ ಒಂದು ನಾವಿಕರ ದಿಕ್ಸೂಚಿ, ಹೊಸ ಹೊಸ ಭೂಪಟಗಳ ರಚನೆ, ಬ್ಯಾಂಕುಗಳು ಹಾಗೂ ಕೂಡು ಬಂಡವಾಳ ಸಂಸ್ಥೆಗಳು ನೌಕಾಯಾನಿಗಳಿಗೆ ಎಲ್ಲ ವಿಧದಲ್ಲೂ ಪ್ರೋತ್ಸಾಹವನ್ನು ನೀಡಿದ್ದು. ಇವೆಲ್ಲ ಅಂಶಗಳಿಂದ ಏನಾಯಿತು, ಭೌಗೋಳಿಕ ಅನ್ವೇಷಣೆಗಳನ್ನು ಮಾಡೋದಕ್ಕೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಯಿತು. ನೆಕ್ಸ್ಟ್ ನೋಡಿ, ಭೌಗೋಳಿಕ ಅನ್ವೇಷಣೆಯಲ್ಲಿ ಕೊಲಂಬಸ್ ಮತ್ತು ವಾಸ್ಕೋ ಡ ಗಾಮರ ಪಾತ್ರವನ್ನು ಕುರಿತಾಗಿ ತಿಳಿಸಿ. ಮೊದಲನೇದಾಗಿ ಕೊಲಂಬಸ್ಸನ್ನು ಕುರಿತಾಗಿ ನೋಡೋಣ. ಇವನು ಇಟಲಿಯ ಜಿನೋವಾದ ನೌಕಾಯಾನ ಆಗಿರ್ತಾನೆ. ಯಾರು? ಕೊಲಂಬಸ್ ಇಟಲಿಯ ಜಿನೋವಾದ ನೌಕಾಯಾನಿಯಾಗಿದ್ದು, ಈತ ಏನಂತ ಹೇಳ್ತಾನೆ, ಭೂಮಿ ದುಂಡಾಗಿದೆ ಅಂತೇಳಿ ನಂಬಿರ್ತಾನೆ. ಹಾಗೂ ಅಟ್ಲಾಂಟಿಕ್ ಮಹಾಸಾಗರದ ಮೂಲಕ ಭಾರತವನ್ನು ತಲುಪಬೇಕೆಂದು ಯೋಚನೆಯನ್ನು ಕೂಡ ಈತ ಮಾಡಿರ್ತಾನೆ. ಕೊಲಂಬಸ್ ಮತ್ತು ಅವನ ಸಂಗಡಿಗರು ಏನು ಮಾಡ್ತಾರೆ, ಕ್ರಿಸ್ತಶಕ 1492ರಲ್ಲಿ ವೆಸ್ಟ್ ಇಂಡೀಸ್ನ ಬಹಮಾಸ್ ದ್ವೀಪಗಳಲ್ಲಿ ಒಂದಾಗಿರ್ತಕ್ಕಂಥ ಸಾನ್ ಸಾಲ್ವೆಡಾರ್ನಲ್ಲಿ ತಲುಪ್ತಾರೆ. ಅನಂತರ ಅಲ್ಲಿನ ಸ್ಥಳೀಯರು ಕೆಂಪು ಬಣ್ಣದಲ್ಲಿರ್ತಾರೆ, ಅಂದರೆ ಕೆಂಪು ಕಲರ್ನಲ್ಲಿ ಇರ್ತಾರೆ ಅವರು. ಆದ್ದರಿಂದ ಅಲ್ಲಿನ ಜನರನ್ನ ಎಂತ ಕರೀತಾರೆ, ಇವನು ಕೆಂಪು ಭಾರತೀಯರು, ರೆಡ್ ಇಂಡಿಯನ್ಸ್ ಅಂತೇಳಿ ಕರೀತಾನೆ. ಹಾಗೆ ಕೊಲಂಬಸ್ ಮುಖ್ಯವಾಗಿ ದಕ್ಷಿಣ ಅಮೇರಿಕವನ್ನು ಕಂಡುಹಿಡಿದಂಥ ಕೀರ್ತಿ ಕೊಲಂಬಸ್ನಿಗೆ ಸಲ್ತದೆ. ನೆಕ್ಸ್ಟ್ ನೋಡಿ, ವಾಸ್ಕೋ ಡ ಗಾಮ ಇವನು ಪೋರ್ಚುಗೀಸ್ನ ನಾವಿಕ ಆಗಿರ್ತಾನೆ. ಇವನು ಅಲ್ಲಿನ ರಾಜನಾದಂಥ ಎರಡನೇ ಇಮಾನ್ಯುಯಲ್ನ ಸಹಾಯವನ್ನು ಪಡೆದುಕೊಂಡು 3 ಹಡಗುಗಳೊಂದಿಗೆ ಯಾನವನ್ನು ಆರಂಭ ಮಾಡ್ತಾನೆ. ಯಾರು? ಪೋರ್ಚುಗೀಸ್ನ ನಾವಿಕನಾಗಿರ್ತಕ್ಕಂಥ ವಾಸ್ಕೋ ಡ ಗಾಮ ಅಲ್ಲಿನ ರಾಜನಾದ ಎರಡನೇ ಇಮಾನ್ಯುಯಲ್ನ ಸಹಾಯವನ್ನು ಪಡ್ಕೊಂಡು 3 ಹಡಗುಗಳನ್ನು ತೆಗೆದುಕೊಂಡೋಗಿ ನೌಕಾಯಾನವನ್ನು ಆರಂಭಿಸ್ತಾನೆ. ದಕ್ಷಿಣ ಆಫ್ರಿಕಾದ ತುತ್ತ ತುದಿಗೆ ಬಂದು ಅಲ್ಲಿನ ಒಂದು ವಾತಾವರಣ ತುಂಬ ಶಾಂತವಾಗಿದ್ದರಿಂದ ಈ ಒಂದು ಸ್ಥಳವನ್ನು ಏನಂತ ಕರೀತಾನೆ ಅಂತ, ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಕರೀತಾನೆ. ನೆಕ್ಸ್ಟ್ ಏನಾಗುತ್ತೆ, ಅಲ್ಲಿಂದ ತನ್ನ ಯಾನವನ್ನು ಹಿಂದೂ ಮಹಾಸಾಗರದ ಮುಖಾಂತರ ಮುಂದುವರಿಸಿ 1498ರಲ್ಲಿ ಭಾರತದ ಕಲ್ಲಿಕೋಟೆಗೆ ಬಂದು ಆತ ತಲುಪ್ತಾನೆ. ವಾಸ್ಕೋ ಡ ಗಾಮನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರಲ್ಲಿ ಮೊದಲಿಗನಾಗಿದ್ದಾನೆ. ಈತನ ಸಮುದ್ರಯಾನವು ಯುರೋಪಿಯನ್ನರು ಭಾರತವನ್ನು ಪ್ರವೇಶ ಮಾಡಲಿಕ್ಕೆ ಬಾಗಿಲು ತೆರೆದಂತಾಗ್ತದೆ. ಆದ್ದರಿಂದ ವಾಸ್ಕೋ ಡ ಗಾಮ ತುಂಬನೇ ಪ್ರಮುಖ ಪಾತ್ರವನ್ನು ಭೌಗೋಳಿಕ ಅನ್ವೇಷಣೆಗಳಲ್ಲಿ ನಾವು ಗಮನಿಸ್ತೀವಿ. ಪ್ರಮುಖ ಪಾತ್ರವನ್ನು ಈತ ಈ ಒಂದು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಂಥ ಕೀರ್ತಿ ಈತನಿಗೆ ಸಲ್ತದೆ. ಹಾಗಾಗಿ ಮುಂದೆ ಏನಾಗುತ್ತೆ, ಯುರೋಪಿಯನ್ಸ್ ಎಲ್ಲ ಇಂಡಿಯಾದೊಳಗಡೆ ಪ್ರವೇಶ ಮಾಡೋದಕ್ಕೆ ಈ ಒಂದು ಬಾಗಿಲು ಅವರಿಗೆಲ್ಲ ತೆರೆದಂತಾಗುತ್ತೆ. ಇದರಿಂದ ಇದಿಷ್ಟು ಮುಖ್ಯವಾಗಿ ಕೊಲಂಬಸ್ ಮತ್ತು ವಾಸ್ಕೋ ಡಿ ಗಾಮನ ಕುರಿತಾಗಿರ್ತಕ್ಕಂಥ ಮಾಹಿತಿ ಆಯಿತು. ಹಾಗಾದರೆ
ಭೌಗೋಳಿಕ ಅನ್ವೇಷಣೆಗಳಿಂದ ಆಗಿರ್ತಕ್ಕಂಥ ಎಫೆಕ್ಟ್ಸ್ ಏನು ಅಲ್ವಾ, ಪರಿಣಾಮಗಳು ಏನಾಯ್ತು, ಅದರಿಂದ ಏನೆಲ್ಲ ಯೂಸ್ಫುಲ್ ಆಯಿತು ನೋಡಿ. ಮುಖ್ಯವಾಗಿ ಭೌಗೋಳಿಕ ಅನ್ವೇಷಣೆಗಳ ಪರಿಣಾಮದಿಂದಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಪಂಚದಲ್ಲಿ ಹೊಸ ಹೊಸ ಜಲಮಾರ್ಗಗಳು, ಹೊಸ ಹೊಸ ಖಂಡಗಳು ಹಾಗೆ ದೇಶಗಳು ಕೂಡ ಬೆಳಕಿಗೆ ಬರ್ತವೆ. ನೆಕ್ಸ್ಟ್ ಮೆಗಲಾನ್ನ ವಿಕ್ಟೋರಿಯಾ ಹಡಗು ಇಡೀ ವಿಶ್ವವನ್ನ ಒಂದು ಸುತ್ತು ಹಾಕಿದ ಕಾರಣ ಭೂಮಿ ದುಂಡಾಗಿದೆ ಅಂತೇಳಿ ಆತ ಸಾಬೀತುಪಡಿಸ್ತಾನೆ. ನೆಕ್ಸ್ಟ್ ನೋಡಿ, ಜಲಮಾರ್ಗಗಳು ಬೆಳಕಿಗೆ ಬಂದಂತ ಕಾರಣದಿಂದಾಗಿ ಯುರೋಪಿನ ಲಿಸ್ಬನ್, ಲಂಡನ್ ಮತ್ತು ಇನ್ನು ಇತ್ಯಾದಿ ನಗರಗಳಿಗೆ ಏನಾಗುತ್ತವೆ, ಇನ್ನಷ್ಟು ಹೆಚ್ಚು ಪ್ರಸಿದ್ಧಿಗೆ ಬರ್ತವೆ. ನೆಕ್ಸ್ಟ್ ನೋಡಿ, ಪ್ರಪಂಚದ ಹಲವಾರು ರಾಷ್ಟ್ರಗಳಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಬರ್ತದೆ. ನೆಕ್ಸ್ಟ್ ಇಂಗ್ಲೆಂಡ್, ಸ್ಪೇನು, ಫ್ರಾನ್ಸ್ ಮೊದಲಾದಂಥ ರಾಷ್ಟ್ರಗಳಲ್ಲಿ ರಾಜಪ್ರಭುತ್ವಗಳು ಬೆಳಕಿಗೆ ಬರ್ತದೆ. ನೆಕ್ಸ್ಟ್ ಲಾಸ್ಟ್ ಒಂದು ಪರಿಣಾಮ ಏನಂದರೆ, ಪಶ್ಚಿಮ ರಾಷ್ಟ್ರಗಳ ಸಂಸ್ಕೃತಿಯು ಪೂರ್ವ ರಾಷ್ಟ್ರಗಳ ಸಂಸ್ಕೃತಿಯ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರ್ತದೆ ಅಂತೇಳಿ ನಾವು ಗಮನಿಸ್ಬೋದು. ಇವೆಷ್ಟು ಅಂಶಗಳು ಮುಖ್ಯವಾಗಿ ಭೌಗೋಳಿಕ ಅನ್ವೇಷಣೆಯಿಂದಾಗಿರ್ತಕ್ಕಂಥ ಪರಿಣಾಮಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಪುನರುಜ್ಜೀವನಕ್ಕೆ ಕಾರಣಗಳೇನು, ಈಗಾಗಲೇ ನಾವು ಗಮನಿಸಿದ್ದೀವಿ. ಮುಖ್ಯವಾಗಿ ಎಷ್ಟರಲ್ಲಿ ಕಾರಣಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸಿರ್ತಕ್ಕಂಥ ಅಂಶ, ಕಾನ್ಸ್ಟಾಂಟಿನೋಪಲ್ ನಗರದ ವಶ ಆಗುತ್ತೆ ಎಷ್ಟರಲ್ಲಿ, 1453ರಲ್ಲಿ. ಇದನ್ನು ಇಸ್ತಾಂಬುಲ್ ಅಂತ ಹೆಸರಿನಿಂದ ಕರೀತಾರೆ, ಪ್ರಸ್ತುತ ಆಧುನಿಕ ಹೆಸರು ಇಸ್ತಾಂಬುಲ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಇದರಿಂದಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ವಶದಿಂದಾಗಿ ಏನಾಗುತ್ತೆ, ಭೌಗೋಳಿಕ ಅನ್ವೇಷಣೆಗೆ ಪ್ರಮುಖ ಕಾರಣವಾಗಿ ಇದು ಮಾರ್ಪಡುತ್ತೆ ಅಂತೇಳಿ ನಾವು ಹೇಳ್ಬೋದು. ಹಾಗೆ ಭೌಗೋಳಿಕ ಸಂಶೋಧನೆಗಳು ಎರಡನೇದಾಗಿ ನೋಡಿ, ಭೌಗೋಳಿಕ ಅನ್ವೇಷಣೆಗಳಿಂದಾಗಿ ಪುನರುಜ್ಜೀವನಕ್ಕೆ ಏನೇನು ಕಾರಣ ಆಯಿತು ಅಂತಂದರೆ, ನಾವೀಗಾಗಲೇ ಕಾನ್ಸ್ಟಾಂಟಿನೋಪಲ್ ನಗರ ವಶವಾಗಿದ್ದು ಅದನ್ನು ಗಮನಿಸಿದ್ವಿ, ಇನ್ ಡೀಟೇಲ್ ಬೇಡ, ಒಂದೊಂದಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಪುನರುಜ್ಜೀವನ ಅಂದ್ರೆ ಏನು ಅಲ್ವಾ. ಪುನರುಜ್ಜೀವನ ಅಂದರೆ ನಾವೀಗಾಗಲೇ ಹೇಳಿದ್ವಿ, ಈ ಒಂದು ಪದ ರೆನೆಸಾನ್ಸ್ ಎಂಬಂಥ ಇಂಗ್ಲಿಷ್ ಪದದಿಂದ ಬಂದಿದ್ದು, ಲ್ಯಾಟಿನ್ ಭಾಷೆಯ ರೆನೆಸರೆ ಎಂಬಂಥ ಒಂದು ಪದದಿಂದ ಉದ್ಭವಿಸಿದೆ. ರೆನೆಸರೆ ಅಂದರೆ ಏನಂತಂದರೆ ಪುನರ್ಜನ್ಮ ಅಥವಾ ಪುನರವಲೋಕನ ಅಥವಾ ಪುನರ್ ಹುಟ್ಟು ಎಂದರ್ಥ. ಹಾಗಾದರೆ ಈ ಪುನರುಜ್ಜೀವನಕ್ಕೆ ಏನು ಕಾರಣಗಳು? ಮೊದಲೇ ಅಂಶನೇ ಕಾರಣ, ಕಾನ್ಸ್ಟಾಂಟಿನೋಪಲ್ ನಗರದ ವಶ ಆಗುತ್ತೆ 1453ರಲ್ಲಿ. ಈಗಾಗಲೇ ಅದನ್ನು ಡೀಟೇಲ್ ಆಗಿ ನೋಡಿದ್ವಿ. ನೆಕ್ಸ್ಟ್ ನೋಡೋಣ ಭೌಗೋಳಿಕ ಅನ್ವೇಷಣೆಗಳು. ಇಲ್ಲಿ 15 ಮತ್ತು 16ನೇ ಶತಮಾನದಲ್ಲಿ ಯುರೋಪಿಯನ್ರು ಕಂಡುಹಿಡಿದಂತಹ ಹೊಸ ಹೊಸ ಪ್ರದೇಶಗಳು, ಇವರಿಗೆ ಹೊಸ ಹೊಸ ಆದರ್ಶಗಳು ಹುಟ್ಟು ಆಗುತ್ತೆ. ಹೊಸ ಆದರ್ಶಗಳೊಂದಿಗೆ ಹೊಸ ವಿಚಾರಧಾರೆಗಳು ಹಾಗೆ ಜ್ಞಾನ ಸಂಪರ್ಕನೂ ಕೂಡ ಆಗ್ತದೆ. ಇದು ಚಿಂತನಾಕಾರರಿಗೆ ಕಾರಣ ಆಗ್ತದೆ. ಹಾಗೆ ಅವಲೋಕನ ಮತ್ತು ಪ್ರಯೋಗ ಮಾಡಲಿಕ್ಕೂ ಕೂಡ ತುಂಬ ಮಹತ್ವವಾಗಿರ್ತಕ್ಕಂಥ ವಿಚಾರಧಾರೆಗಳು ಭೌಗೋಳಿಕ ಸಂಶೋಧನೆಗಳಿಂದ ತಿಳಿದು ಬರ್ತದೆ. ನೆಕ್ಸ್ಟ್ ನೋಡಿ, ಶಿಕ್ಷಣದ ಪ್ರಸಾರ. ಯುರೋಪಿನ ವಿವಿಧ ಸ್ಥಳಗಳಲ್ಲಿ, ಅದರಲ್ಲೂ ಪ್ಯಾರಿಸ್, ಪಡುವಾ, ನೇಪಲ್ಸ್, ಆಕ್ಸ್ಫರ್ಡ್, ಬೊಲಾಗ್ನಾ ಮೊದಲಾದ ಕಡೆಗಳಲ್ಲಿ ಕ್ಯಾಥೋಲಿಕರು ಸ್ಥಾಪನೆ ಮಾಡಿರ್ತಕ್ಕಂಥ ಕ್ರೈಸ್ತ ಮಿಷನರಿ ಶಾಲೆಗಳು ಅಲ್ವಾ, ಮಿಷನರಿ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳು ಏನು ಮಾಡ್ತವೆ, ಶಿಕ್ಷಣದ ಪ್ರಸಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತವೆ. ಸೊ ಇದರಿಂದನೂ ಕೂಡ ಏನಾಗುತ್ತೆ, ಪುನರುಜ್ಜೀವನಕ್ಕೆ ಈ ಅಂಶನ ಕೂಡ ಕಾರಣ ಆಗುತ್ತೆ. ನೆಕ್ಸ್ಟ್ ಉಳಿಗಮಾನ್ಯ ಪದ್ಧತಿಯ ರದ್ದತಿ ಅಥವಾ ಅಂತ್ಯ. ಯುರೋಪ್ನಲ್ಲಿ ಅಧಿಕಾರಕ್ಕೆ ಬಂದ ಕೇಂದ್ರೀಕೃತ ರಾಜಪ್ರಭುತ್ವಗಳಿಂದಾಗಿ ಏನಾಗುತ್ತೆ, ಈ ಒಂದು ಮಧ್ಯಯುಗದ ಅಂತ್ಯದಲ್ಲಿ ಉಳಿಗಮಾನ್ಯ ಪದ್ಧತಿಯು ಕೊನೆಯಾಗುತ್ತೆ, ಅವನತಿಯನ್ನು ಹೊಂದುತ್ತೆ. ರಾಜರುಗಳು ಪ್ರಜಾ ಕಲ್ಯಾಣ ಮತ್ತು ಶ್ರೇಷ್ಠ ಸಾಹಿತ್ಯವನ್ನು ಪ್ರೋತ್ಸಾಹಿಸೋದಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರ್ತಾರೆ. ಸೊ ಇದರಿಂದ ಈ ಒಂದು ಪುನರುಜ್ಜೀವನದ ಅಂತ್ಯದಿಂದಾಗಿ, ಪುನರುಜ್ಜೀವನ ಪದ್ಧತಿಯ ಕೊನೆಯಿಂದಾಗಿಯೂ ಕೂಡ ಈ ಒಂದು ಉಳಿಗಮಾನ್ಯ ಪದ್ಧತಿಯ ಕೊನೆಯಿಂದಾಗಿ ಕೂಡ ಪುನರುಜ್ಜೀವನದ ಒಂದು ಬೆಳವಣಿಗೆಗೆ ಈ ಒಂದು ಅಂಶವು ಕೂಡ ಕಾರಣ ಆಗ್ತದೆ. ನೆಕ್ಸ್ಟ್ ಮುದ್ರಣ ಯಂತ್ರದ ಆವಿಷ್ಕಾರ ಎಷ್ಟರಲ್ಲಾಗುತ್ತೆ, 1440ರಲ್ಲಿ ಜರ್ಮನಿಯ ಜಾನ್ ಗುಟೆನ್ಬರ್ಗ್ ರವರು ಕಂಡು ಹಿಡಿದಿರ್ತಕ್ಕಂತಹ ಮುದ್ರಣ ಯಂತ್ರವು ಪುನರುಜ್ಜೀವನದ ಏಳಿಗೆಗೆ ಇನ್ನಷ್ಟು ಸಹಕಾರಿಯಾಗ್ತದೆ. ಹಾಗೆ ಹೊಸ ಹೊಸ ವಿಚಾರಗಳನ್ನು ಪ್ರಸಾರ ಮಾಡುವಲ್ಲಿ ಮುದ್ರಣ ಯಂತ್ರದ ಸಂಶೋಧನೆಯು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅಪಾರ ಸಂಖ್ಯೆಯಲ್ಲಿ ಮುದ್ರಿತವಾದ ಯುರೋಪಿನ ಎಲ್ಲ ಮೂಲೆಗಳಿಗೂ ಮುದ್ರಿತವಾಗಿರ್ತಕ್ಕಂಥ ವಿಚಾರಗಳು ತಲುಪೋದಕ್ಕೆ ಈ ಒಂದು ಮುದ್ರಣ ಯಂತ್ರದ ಪಾತ್ರವು ಕೂಡ
ಪ್ರಮುಖವಾಗಿದೆ ಅಂತೇಳಿ ನಾವು ಗಮನಿಸ್ಬೋದು. ಇದಿಷ್ಟು ಪುನರುಜ್ಜೀವನ ಆಗೋದಕ್ಕೆ ಏನು ಕಾರಣ ಅನ್ನೋದಕ್ಕೆ ಇವೆಲ್ಲ ಅಂಶಗಳನ್ನು ನಾವು ಗಮನಿಸಿದ್ವಿ. ಏನೇನು ಅಂಶಗಳು? ಮೊದಲನೇದಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ವಶ ಆಗುತ್ತೆ, ಪುನರುಜ್ಜೀವನಕ್ಕೆ ಇದು ಒಂದು ಕಾರಣ. ಹಾಗೆ ಭೌಗೋಳಿಕ ಸಂಶೋಧನೆಗಳು, ಶಿಕ್ಷಣದ ಪ್ರಸಾರ, ಉಳಿಗಮಾನ್ಯ ಪದ್ಧತಿ ಕೊನೆಗೊಂಡಿದ್ದು, ಮುದ್ರಣ ಯಂತ್ರದ ಆವಿಷ್ಕಾರ, ಇವೆಲ್ಲ ಅಂಶಗಳು ಪುನರುಜ್ಜೀವನ ಚಳುವಳಿಗೆ ಪ್ರಮುಖ ಕಾರಣಗಳಾಗಿದೆ. ಹಾಗಾದ್ರೆ ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳೇನು? ಮೊದಲನೇದಾಗಿ ನೋಡಿ, ಮಾನವತಾವಾದ. ಇಲ್ಲಿ ಇಟಲಿಯ ಬುದ್ಧಿಜೀವಿಗಳ ಒಂದು ಗುಂಪು ಮಾನವತಾವಾದ ಚಳುವಳಿಯನ್ನ ಪ್ರಾರಂಭ ಮಾಡುತ್ತೆ. ಇವರು ಮಾನವರ ಬಗ್ಗೆ ಸಹಾನುಭೂತಿಯುಳ್ಳಂತಹ ಅಧ್ಯಯನಕ್ಕೆ ಮುಂದಾಗ್ತಾರೆ. ಆ ಮುಖಾಂತರ ಮಾನವತಾವಾದವನ್ನ ಬೆಳವಣಿಗೆ ಮಾಡ್ತಾರೆ. ಇವರು ವೈಚಾರಿಕ ಮತ್ತು ಮಾನವಿಕ ಉದ್ದೇಶಗಳ ಉಳ್ಳವರಾಗಿದ್ದು, ಪೆಟ್ರಾರ್ಕ್ನನ್ನ ಮಾನವತಾವಾದದ ಪಿತಾಮಹ ಅಂತೇಳಿ ಕರಿತೀವಿ. ಮಾನವತಾವಾದದ ಪಿತಾಮಹ ಮತ್ತು ಪುನರುಜ್ಜೀವನದ ಪಿತಾಮಹ ಅಂತೇಳಿ ಕೂಡ ಪೆಟ್ರಾರ್ಕ್ನನ್ನ ಕರಿತೀವಿ. ಹಾಗಾಗಿ ಮಾನವತಾವಾದವು ಕೂಡ ಏನಾಯ್ತು, ಈ ಒಂದು ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಎರಡನೇದಾಗಿ ನೋಡಿ, ಶಾಸ್ತ್ರೀಯ ಶೈಲಿಯ ಅನುಕರಣೆ. ಈ ಒಂದು ಚಳುವಳಿಯು ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಶೈಲಿಯ ಬಗೆಗಿನ ಮುಖ್ಯವಾಗಿರ್ತಕ್ಕಂಥ ಸ್ಫೂರ್ತಿಯನ್ನು ಹೆಚ್ಚಿಸೋದಕ್ಕೆ ಜನತೆಯಲ್ಲಿ ಆಸಕ್ತಿಯನ್ನು ಮೂಡಿಸುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಈ ಒಂದು ಗ್ರೀಕ್ ಮತ್ತು ರೋಮನ್ ಶೈಲಿಗಳ ಬಗೆಗಿನ ಸ್ಫೂರ್ತಿಯನ್ನು ಹೆಚ್ಚಿಸೋದಕ್ಕೆ ಜನತೆಯಲ್ಲಿ ಆಸಕ್ತಿಯನ್ನು ಮೂಡಿಸೋದ್ರ ಜೊತೆಯಲ್ಲಿ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯದಲ್ಲೂ ಕೂಡ ಹೊಸ ಹೊಸ ಶೈಲಿಯ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಈ ಒಂದು ಅನುಕೂಲ ಆಗ್ತದೆ. ಶಾಸ್ತ್ರೀಯ ಶೈಲಿಯ ಅನುಕರಣೆ ಅಂತ ನಾವು ಗಮನಿಸ್ಬೋದು. ಇದು ಕೂಡ ಪುನರುಜ್ಜೀವನದ ಒಂದು ಬೆಳವಣಿಗೆಗೆ ಕಾರಣ ಆಯಿತು. ಪ್ರಾದೇಶಿಕ ಭಾಷೆಗಳ ಒಂದು ಬೆಳವಣಿಗೆ. ಯುರೋಪಿನಲ್ಲಿ ಉಂಟಾಗಿರ್ತಕ್ಕಂಥ ಪುನರುಜ್ಜೀವನದ ಪರಿಣಾಮದಿಂದಾಗಿ ಪ್ರಾದೇಶಿಕ ಭಾಷೆಗಳಾಗಿರ್ತಕ್ಕಂಥ ಇಂಗ್ಲಿಷ್, ಜರ್ಮನ್, ಇಟಾಲಿಯನ್, ಸ್ಪ್ಯಾನಿಷ್ ಮೊದಲಾಗಿರ್ತಕ್ಕಂಥ ಭಾಷೆಗಳ ಅಭಿವೃದ್ಧಿ ಆಗುತ್ತೆ. ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳ ಶ್ರೇಷ್ಠ ಸಾಹಿತ್ಯ ಪ್ರಾದೇಶಿಕ ಭಾಷೆಗಳಿಗೆ ಭಾಷಾಂತರವಾಗೋದಕ್ಕೆ ಆರಂಭ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಎಲ್ಲ ಅಂಶಗಳಿಂದಾಗಿ ಮುಖ್ಯವಾಗಿ ಪುನರುಜ್ಜೀವನ ಪ್ರಮುಖ ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿದೆ ಅಂತೇಳಿ ನಾವು ಗಮನಿಸ್ಬೋದು. ಮುಖ್ಯವಾಗಿ ಮಾನವತಾವಾದ ಆಗಿರ್ಬೋದು, ಹಾಗೆ ಶಾಸ್ತ್ರೀಯ ಶೈಲಿಯ ಅನುಕರಣೆ, ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ, ಇವೆಲ್ಲ ಅಂಶಗಳು ಮುಖ್ಯವಾಗಿ ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳಾಗಿದೆ. ನೆಕ್ಸ್ಟ್ ನೋಡಿ, ಪುನರುಜ್ಜೀವನವು ಸಾಹಿತ್ಯಕ್ಕೆ ನೀಡಿದಂಥ ಕೊಡುಗೆಗಳೇನು? ವೆರಿ 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 ಇಂಪಾರ್ಟೆಂಟ್ ಇದು. ಏಕೆಂದರೆ ಈ ರೀತಿ ಕ್ವಶನ್ಗಳನ್ನು ಮುಖ್ಯವಾಗಿ ಕೇಳಿರ್ತಕ್ಕಂಥದ್ದು. ಹಲವಾರು ಪ್ರಶ್ನೆಗಳನ್ನು ಕೇಳಿದರೆ ಈ ಒಂದು ಬೇಸ್ ಮೇಲೆ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಅಥವಾ ಅವ್ರ ಲೇಖಕರು ಮತ್ತು ಕೃತಿಗಳನ್ನು ಕೊಟ್ಟು ಹಲವಾರು ಬಾರಿ ಕ್ವಶನ್ಗಳು ರೈಸ್ ಆಗಿದೆ. ಇವುಗಳನ್ನು ಗಮನಿಸಿ. ಸಾಹಿತ್ಯ ಕ್ಷೇತ್ರಕ್ಕೆ ಪುನರುಜ್ಜೀವನದ ಕೊಡುಗೆ. ಲೇಖಕರು ನಾವು ಗಮನಿಸ್ತಾ ಹೋಗೋಣ. ಪುನರುಜ್ಜೀವನ ಚಳುವಳಿ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರ ಫಲವಾಗಿ ಅನೇಕ ಲೇಖಕರು ಅವರ ಕೃತಿಗಳು ಹೊರಬಂದಿರೋದನ್ನ ಗಮನಿಸ್ತೀವಿ. ಇಲ್ಲಿ ಡಾಂಟೆಯ ಡಿವೈನ್ ಕಾಮಿಡಿ ಮತ್ತು ದಿ ಮೊನಾರ್ಕಿ, ಪೆಟ್ರಾರ್ಕನ ಲಾರಾ ಮತ್ತು ಆಫ್ರಿಕಾ, ಮೆಕಾವಲಿಯ ದಿ ಪ್ರಿನ್ಸ್ ಎಂಬ ಕೃತಿ, ಬೊಕಾಶಿಯೋ ಬರೆದಂಥ ಡೆಕ್ಯಾಮೆರಾನ್, ಹಾಗೆ ಸರ್ ಥಾಮಸ್ ಮೂರ್ ರಚನೆ ಮಾಡಿರ್ತಕ್ಕಂಥ ಉತೋಪಿಯಾ, ಎಡ್ಮಂಡ್ ಸ್ಪೆನ್ಸರ್ ರಚಿಸಿದಂತಹ ಯಾವುದೋ ಕೃತಿ ಫೇರಿ ಕ್ವೀನ್, ಜಾನ್ ಮಿಲ್ಟನ್ನ ಯಾವುದು ಪ್ಯಾರಡೈಸ್ ಲಾಸ್ಟ್, ಎರಾಸ್ಮಸ್ ಪ್ರೈಸ್ ಅಂಡ್ ಫಾಲಿ, ವಿಲಿಯಂ ಶೇಕ್ಸ್ಪಿಯರ್ನ ಜೂಲಿಯಸ್ ಸೀಸರ್, ಕಿಂಗ್ ಲಿಯರ್, ರೋಮಿಯೋ ಜೂಲಿಯಟ್, ಒಥೆಲೋ, ಇವೆಲ್ಲ ಶೇಕ್ಸ್ಪಿಯರ್ನ ಕೃತಿಗಳು. ಇದಿಷ್ಟು ಪುನರುಜ್ಜೀವನದಿಂದಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳಾಗಿದೆ. ನೆಕ್ಸ್ಟ್ ನೋಡಿ, ಕಲೆ ಮತ್ತು ವಾಸ್ತುಶಿಲ್ಪ, ಹಾಗೆ ವಿಜ್ಞಾನ ಕ್ಷೇತ್ರಕ್ಕೆ ಅವರ ಕೊಡುಗೆಗಳು, ಹಾಗೆ ಪುನರುಜ್ಜೀವನದಿಂದಾಗಿರ್ತಕ್ಕಂಥ ಪರಿಣಾಮಗಳನ್ನು ಕುರಿತಾಗಿ ನಾವು ಒಂದೊಂದಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ
ಅವರ ಒಂದು ಕೊಡುಗೆ ವಿಜ್ಞಾನ ಕ್ಷೇತ್ರಕ್ಕೆ ಏನಿದೆ, ಹಾಗೆ ಪುನರುಜ್ಜೀವನದಿಂದ ಆಗಿರ್ತಕ್ಕಂಥ ಪರಿಣಾಮಗಳು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಬೇಕಂದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಈ ರೀತಿ ವಿಡಿಯೋಗಳು. ಅದೇ ರೀತಿಯಾಗಿ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ರಲ್ಲ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡ್ತಕ್ಕಂಥ ಅಪ್ಡೇಟೆಡ್ ವಿಡಿಯೋಗೆ ನೋಟಿಫೈ ಮಾಡಿಕೊಡ್ರಿ ಅಂತ ಹೇಳ್ತಾ ಇದಿಷ್ಟು ವಿಚಾರಗಳನ್ನು ನಾವು ಮುಖ್ಯವಾಗಿ ಇವತ್ತು ಆಧುನಿಕ ಯುಗದ ಒಂದು ಆರಂಭ ಯಾವ ರೀತಿ ಆಯಿತು, ಆ ಒಂದು ಆಧುನಿಕವಾಗಿ ನಾವು ಏನೇನನ್ನು ಗಮನಿಸಿದ್ವಿ, ಭೌಗೋಳಿಕ ಅನ್ವೇಷಣೆಗಳು ಅಥವಾ ಭೌಗೋಳಿಕ ಸಂಶೋಧನೆಗಳು, ಹಾಗೆ ಪುನರುಜ್ಜೀವನ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗೆ ಸಂಬಂಧಪಟ್ಟಂತೆ 1 ವಾಕ್ಯ 2 ವಾಕ್ಯ ಹಾಗೂ 5-6 ವಾಕ್ಯಗಳ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಈ ಒಂದು ಪ್ರಶ್ನೋತ್ತರಗಳ ಸರಣಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ, ಹಾಗಾಗಿ ಇವುಗಳನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.